ಕರ್ಣನ ಸಮ್ಮುಖಕ್ಕೆ ರಥವನು ಚಾಚಿದನು ಕರ್ಣ. ಅವಧರಿಸು ಜನಪಾಲನೊಂದು ಚೋದ್ಯವನು ಈ ಧರೆಯೊಳಿಂತಾಗಲಿರ್ಪ ಪದ್ಯವನು ಆದನಂಜಯನ ಪಕ್ಷದೊಳು ಸುರನಾಥ ರಾಧೇಯನಲಿ ಸಪ್ತವಾರುಹವರೂಥ ಸುರರು ಮುನಿ ಮುಖ್ಯರ ನರನತ್ತಲಾಗಿಯೇ ಗರುಡ ದೈತ್ಯರು ಸೂರ್ಯ ಸುತನಿತ್ತಲಾಗಿಯೇ ನಿರತ ಸಜ್ಜನರೆಲ್ಲ ಕೌಂದಿಯನತ ಪರಮ ದುರ್ಜನರಿಲ್ಲ ಕಲಿಕರ್ಣನತ ಉಸಿರಲೇನುತ್ತಮ ಪದಾರ್ಥವ ಕಡಿಗೆ ಪಿಸುಡಾಧಮ ಪದಾರ್ಥವೀ ಕಡಿಗೆ ಎಸೆವುತ್ತಲಿಹ ಕಮಲ ಜಾಂಡವಾ ಪಕ್ಷ ಹಸನಾದ ಪಕ್ಷವಿದು ಲಾಲಿತು ಗತಾಕ್ಷ ಇದ್ದರು ಕರ್ಣಾರ್ಜುನರೇ ಹತ್ತಿತು ಕಾಳಗ ಇಳೆ ಬಾಯ್ ಬಿಡಲಿದೆರದಿವು ಮತ್ತೆ ವಿಭಾಡಿಸುತ್ತಿರಿ ಗಜರು ತಲೆ ಮೂದಲಿಸಿದು ಮಾತಾಡಿದ ರಾಜ ಸೂತನ ಮಗನೇ ತಲೆಯನು ನೀಗಲಿ ಕಹುದ ಮೆಣ್ಮಲೆ ತನೆ ಕಾಣಲು ಮಗುದು ಜೀವನದಲ್ಲಿ ಸೂತ ಸುತನೆಂಬ ಹಾಗೆ ಕರೆಸಿಕೊಂಡವ ಇದುವರೆಗೂ ಕೂಡ ಯಾವುದೇ ರೀತಿಯ ಭದ್ರವಾದಂತಹ ನೆಲೆಯನ್ನು ಕಂಡುಕೊಳ್ಳದೆ ಒಂದೊಮ್ಮೆಗೆ ಪರೀಕ್ಷಾ ರಂಗದಲ್ಲಿ ನನ್ನೆದುರಿಗೆ ಸರಿಸಾಟಿಯಾಗಿ ಪ್ರತಿಸ್ಪರ್ಧಿಯಾಗಿ ಪ್ರದರ್ಶನವನ್ನು ಕೊಟ್ಟವ. ಆದ್ರೆ ನಮ್ಮವರು ನಿನ್ನ ಮೂಲವನ್ನು ಕೇಳಿದಾಗ ಆಕಾಶವನ್ನೇ ನೋಡಿದವ ನೀನು. ಆದ್ದರಿಂದಲೇ ಆ ಕಾಲಕ್ಕೆ ಸೂತ ಸುತ ಎಂಬ ಹಾಗೆ ಪ್ರಖ್ಯಾತಿಯನ್ನು ಪಡೆದವ ನೀನು. ಕರ್ಣ, ಕ್ಷತ್ರಿಯರೇ ಮುಂದುವರಿಯುತ್ತಾ ಇರುವಂತಹ ಈ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ನನಗೆ ಸಮಬಲರಾಗಿ ಹೋರಾಟವನ್ನು ಮಾಡುತ್ತೇನೆ ಎಂಬ ಹಾಗೆ ಮುಂದುವರೆದು ಮಾರ್ಮಲೆದು ಬಂದೆಂದಾದ್ರೆ ಹೋಗಿದ್ದು ಬಿಡು ಬಿಡು ಹಾಗೆಲ್ಲ ಪಾರ್ಥ
ನಾನು ಮನೆಗೆ ಹೋಗಬೇಕಾ? ನಿನ್ನ ತಲೆ ಹೋದೀತು ಅಂತ ಹೇಳಿ. ನಿನ್ನ ಜೀವಮಾನದಲ್ಲಿ ಸರ್ವಸ್ವವನ್ನು ಹೊಂದಿದವ ನೀನು. ಚಂದ್ರೋನ್ಮಯದಲ್ಲಿ ಹುಟ್ಟಿಕೊಂಡೆ. ತಂದೆ ತಾಯಿಗಳು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಒಳ್ಳೆ ಗುರುಗಳು ನಿನಗೆ ಲಭ್ಯವಾಗಿದ್ದಾರೆ. ಜೀವನದುದ್ದಕ್ಕೂ ಯೋಗ ಭಾಗ್ಯ ನಿನ್ನ ಜೀವನದಲ್ಲಿ ಒಂದಾಗಿದೆ. ಏನು ಮಾಡೋಣ ಹೇಳು? ಭಾಗ್ಯ ಉಂಟು, ಕೆಲವರಿಗೆ ಯೋಗ ಇರುವುದಿಲ್ಲ. ನಿನ್ನ ಪರಿಸ್ಥಿತಿ ಇದೆ ತಾನೆ. ಆದರೆ ಒಂದು ತಿಳಿದುಕೋ, ಏನು? ಎಲ್ಲವೂ ಹೌದಾದ ನೀನು, ಏನೂ ಅಲ್ಲದ ನಾನು. ಇಂದಿನ ದಿನ ನಿನಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದೇನೆ ಎಂಬುದರಿಂದ ನನ್ನ ಯೋಗ್ಯತೆ ಏನು ಎಂಬುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ದಿನ ಮುಂಜಾನೆ ಎದ್ದ ತಕ್ಷಣ ದಿನಕ್ಕೆ 4 ಬಾರಿ ಕರ್ಣನ ತಲೆ ಕಡಿತೇನೆ ಹೀಗೆ ಪ್ರತಿಜ್ಞೆಯನ್ನು ಮಾಡುತ್ತಾ ಇರುವವ ನೀನು. ನಿನ್ನ ಪ್ರತಿಸ್ಪರ್ಧಿ ನಾನೇ ಎಂಬುದನ್ನು ಒಪ್ಪಿಕೊಂಡಿದ್ದೆ ಎಂಬುದು ಸತ್ಯ. ಈ ಬಳಿಯಾರದ ಮಾತುಗಳೆಲ್ಲ ಬಿಡು. ಆಮೇಲೆ ನಿನಗೆ ಪಾರ್ವತಿ ದೇವಿಯೋ ಈಶ್ವರ ದೇವರು ಒಲಿದೆಲ್ಲ ಕೊಟ್ಟಿದ್ದಾರೆ ಉಂಟಲ್ಲ, ಅದನ್ನು ಇದ್ರೆ ತೊಡೋ ಸಹಾಯಕ ತೊಡುವ ವಿಚಾರ ಪ್ರಸ್ತಾಪಿಸಿದವ ನೀನು. ಆದರೆ ಒಂದು ವಿಚಾರವನ್ನು ನೆನಪು ಮಾಡು. ಇಂದಿನ ದಿವಸ ಯುದ್ಧಕ್ಕೆ ಹೊರಡುವಾಗ ನಮ್ಮವರ ತಲೆ ಕಾಯ್ತೇನೆ ಎಂಬ ಹಾಗೆ ಪ್ರತಿಜ್ಞಾಬದ್ಧನಾಗಿ ಕೌರವನಲ್ಲಿ ಆಡಿ ಬಂದವನಂತೆ ನೀನು. ನಮಗೂ ಚೆನ್ನಾಗಿ ತಿಳಿದಿದೆ. ಆದ್ರೆ ಯುದ್ಧ ಮುಖದಲ್ಲಿ ತನ್ನ ಪ್ರದರ್ಶನವನ್ನು ತೋರಿಸಿಕೊಳ್ಬೇಕು ಅಂತಾದ್ರೆ, ತಮ್ಮ ನೈಪುಣ್ಯವನ್ನು ಸಾರ್ಥಕೀಕರಿಸಿಕೊಳ್ಳಬೇಕು ಅಂತಾದ್ರೆ ಸಹಾಯಕ ತೊಡುವ ವಿಚಾರದಲ್ಲಿ ಕೌಶಲಗಳನ್ನು ಹೊಂದಿರಬೇಕಾದದ್ದು ಅಗತ್ಯ. ಆದ್ರೆ ಇದುವರೆಗೂ ಕೂಡ ನಮಗೆ ಯುದ್ಧಕ್ಕೆ ಎದುರಾದವ ನೀನು. ಇದೇನು ಹೊಸತಲ್ಲ. ಚಿತ್ರಸೇನ ಕಾಳಗವೋ ಉತ್ತರ ಗೋಗ್ರಹಣವೋ ಆ ಎರಡೂ ಪ್ರಕರಣಗಳಲ್ಲಿ ಯುದ್ಧ ಕ್ಷೇತ್ರದಿಂದ ಪಲಾಯನ ಗೈದವ ಈಗ ಸಾಮರ್ಥ್ಯ ಉಂಟು ಅಂತ ಬರ್ತೀಯಲ್ಲ. ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೇನೆ, ಸಾಯದೆ ಮನೆಗೆ ನಡಿ. ನನ್ನಿಂದ ಕೂಡಿತು, ಅದಕ್ಕಾಗಿ ಹಾರಿದ್ದು ನಾನು. ನಿನ್ನವ್ವೆ ಕುಂತಿದೇವಿಕ್ಕಿಂತ ಒಂದು 7-8 ವರ್ಷ ನನಗೆ ಕಡಿಮೆ ಇರಬಹುದು. ನಿನ್ನ ಅಣ್ಣ ಧರ್ಮರಾಯನಕ್ಕಿಂತ ಕೆಲ ಸಂವತ್ಸರ ಮೊದಲು ಹುಟ್ಟಿದ್ದೇನೆ ನಾನು. ಆ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಏನು ಹಾರದಿರ ಕಠ ನರನೆ. ಯಾಕೆ? ಈ ಪ್ರಪಂಚದಲ್ಲಿ ಹಾರಿದವರೆಲ್ಲರೂ ಬಿದ್ದದ್ದೇ, ಎದ್ದವರು ಯಾರೂ ಇಲ್ಲ. ನಾವು ಇದುವರೆಗೆ ಬಿದ್ದ ಪ್ರಸಂಗವೇ ಇಲ್ಲ. ಎಷ್ಟು ಉಂಟು, ಏನು ಮಾಡೋಣ ಹೇಳು. ನಿಮ್ಮದೊಂದು ಶ್ರೀಕೃಷ್ಣ ಕೃಪಾಪೋಷಿತ ಮಂಡಳಿ. ಯಾವಾಗ ಬೀಳುತ್ತೀಯ ಆಗ ಅವ ಬಂದು ಕೈ ಕೊಡ್ತಾನೆ. ದೈವಾನುಗ್ರಹ ಉಂಟು ಅಂತ ಅಲ್ಲಿಯೇ ತೋರಿಸಿಕೊಟ್ಟಿದ್ದೇವಲ್ಲ ಕಾಮರಲ್ಲಿ. ಆದ್ದರಿಂದಲೇ
ಕೃಷ್ಣ ಕೃಪಾಪೋಷಿತದಿಂದ ಇವತ್ತು ನನ್ನ ಮುಂಭಾಗದಲ್ಲಿ ನಿಂತಿದ್ದಿ. ಇಲ್ಲದೆ ಇದ್ರೆ ನಿನ್ನ ಜೀವನದಲ್ಲಿ ಒಂದು 10 ಸಲ ಆದ್ರೂ ಸಾಯ್ತಿದ್ದಿ ನೀನು. ಓಹೋ, ಬಿಡೋಣ. ಸಾಯಕ ತೊಡುವ ವಿಚಾರ ನನಗೇನು ಗೊತ್ತು ಎಂಬುದನ್ನು ಅರೆ ಗಳಿಗೆಯಲ್ಲಿ ತೋರಿಸ್ತೇನೆ. जग विख्यात धनु धनु समरगुಳು सत्वातिशयनगी जग विख्यात धनु धनु समरದಲ್ಲಿ सत्वातिशयनगी धीरो रे धीरू रे माझ्या बिल्लाळू नीनेनुत माझ्या बिल्लाळू नीनेनुत पोतो माझ्या रे कर्णा ಮೆಚ್ಚಿದ ನಿನ್ನ ಯುದ್ಧ ಕ್ಷಮತೆಗೆ ಇಷ್ಟರವರೆಗೆ ಈ ಕುರುಕ್ಷೇತ್ರದ ರಣದಾರುಣಿಯಲ್ಲಿ ಅದೆಷ್ಟೋ ಬಗೆಯ ಯುದ್ಧಗಳನ್ನು ಕಂಡವನ. ಆರಂಭದಲ್ಲಿಯೇ ಭೀಷ್ಮಾಚಾರ್ಯರು ಸೇನಾಪತ್ಯವನ್ನು ಪಡೆದುಕೊಂಡು ಅವರದ್ದಾದಂತಹ ಒಂದು ವಿಧವಾದಂತಹ ಯುದ್ಧದ ವೈಖರಿಯನ್ನು ಕಂಡವ. ಆ ಬಳಿಕ ದ್ರೋಣಾಚಾರ್ಯರ ಸೇನಾಧಿಪತ್ಯ. ಆದರೆ ಇಷ್ಟರವರೆಗೆ ಕಾಣದಂತಹ ಯುದ್ಧ ಚಾಕಚಕ್ಯತೆಯನ್ನು ನಿನ್ನ ಯುದ್ಧದಲ್ಲಿ ನಾ ಕಂಡವನಿದ್ದೇನೆ. ಒಂದೊಮ್ಮೆಗೆ ನಾನು ಆಶ್ಚರ್ಯಚಕಿತನಾಗಿದ್ದೆ. ಜಗತ್ತಿನಲ್ಲಿ ಎಂತಹ ಬಿಲ್ಗಾರರೇ ಇದ್ದರೂ ಕೂಡ ಅವರ ಮುಂದೆ ನೀನೇ ಮಜಬಿಳ್ಳ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಸಮರ್ಥವಾದಂತಹ ಯುದ್ಧವನ್ನೇ ನೀ ಕೊಟ್ಟವನಿದ್ದೀಯ. ನಿನ್ನನ್ನು ಈ ಹಿಂದೊಮ್ಮೆ ಭೀಷ್ಮಾಚಾರ್ಯರೇ ಆಡಿದ್ದಾರಂತೆ, ಅರ್ಧರಥಿಕ ಎನ್ನುವ ಹಾಗೆ. ಅಲ್ಲ ಕರ್ಣ, ನೀನು ಅರ್ಧರಥಿಕ ಅಲ್ಲ, ನಾನೇ ಹೇಳ್ತಾ ಇದ್ದೇನೆ, ಮಹಾರಥಿಕ ನೀನು, ಮಹಾರಥಿಕ ಮಹಾರಥಿಕ. ವಾಸುದೇವ, ಶಂಕದಿಂದ ಬಂದ್ರೆ ಅದು ತೀರ್ಥದ್ದು. ನಿನ್ನ ಬಾಯಿಯಲ್ಲಿ ಕುರುಧಾರುಣಿಯಲ್ಲಿ ನನಗಿತ್ತಂತಹ ಗೌರವ ಮನ್ನಣೆ ಸಾಕು ಸ್ವಾಮಿ. ನನ್ನ ಜೀವನ ಸಾರ್ಥಕ ಆಯಿತು ಅಂತ ತಿಳಿದುಕೊಳ್ತೇನೆ. ಇಂದು ಉದಯಿಸಿದಂತಹ ಸೂರ್ಯ ಅಸ್ತಂಗತನಾಗುವುದರ ಮೊದಲಾಗಿ ಸತ್ರು ನನಗೆ ಬೇಸರ. ನಿಮ್ಮದು ಪೂರ್ಣಾಶೀರ್ವಾದ ಸಿಕ್ಕಿದೋ ಇಲ್ವೋ, ಇನ್ನು ಸತ್ತರೆ ನನಗೆ. ಹೀಗೆ ಹೇಳುವುದಕ್ಕೆ ಕಾರಣ ಮತ್ತೇನು ಅಲ್ಲ, ಏನು ನಿಮ್ಮ ಹಿಂದೆ ಇದ್ದಾನೆ ಅವ ಪ್ರಸಂಗ ಪ್ರಾರಂಭಿಸಿದ್ದೆ. ಎಲ್ಲವೋ ಸೂತ ನಮಗೆ ಅವನಿಗೆ ಬೇರೆ ಶಬ್ದವೇ ಬರುವುದು, ಅಲ್ಲಿಂದಲೇ ಪ್ರಾರಂಭಿಸಿದ್ದಾನೆ. ಅರೆ ಗಳಿಗೆಯಲ್ಲಿ ಮಹಾರಥೀಕರಣ ಅಂತ ಸನ್ನಿಧಾನದಿಂದ ಅಪ್ಪಣೆಯಾಯಿತು. ಸ್ವಾಮಿ ನನಗೆ ಸಾಕು, ಇನ್ನು ಅವನಿಗೇನು ಬೇಕು ಅಂತ ನೋಡಿಕೊಳ್ಳಿ. ಪೊಗಳಿದ ಮಾತ ಕೇಳುತ್ತ ಪಾರ್ಥ ಯಾತು ಧಾನರ ವೈರಿ
ಪೊಗಳಿದ ಮಾತ ಕೇಳುತ್ತ ಪಾರ್ಥ ಮನದಲ್ಲಿ ಕಾತರಿಸಿ ಧನು ಬಿಳುಕಿಯೇ ದುಗುಡದೊಳಿರಲು ಹರಿ ನುಡಿದ ಯಾತುಧಾನರ ವೈರಿ ಪೊಗಳಿದ ಮಾತ ಕೇಳುತ್ತ ಪಾರ್ಥ ಮನದಲ್ಲಿ ಕಾತರಿಸಿ ಧನು ಬಿಳುಗಿ ದುಗುಡದೊಳಿರಲು ಬಹಳ ಉತ್ಸಾಹದಿಂದಲೇ ರಣಕ್ಷೇತ್ರದಲ್ಲಿ ತೊಡಗಿಸಿಕೊಂಡವ ನಾನು. ಒಂದೊಮ್ಮೆಗೆ ಎದುರಾಳಿಯಾಗಿ ಬಂದಂತಹ ಕರ್ಣನಲ್ಲಿ ಕಾಡಿಯಾಗಿ ಭವನವನ್ನು ಕೊಡುತ್ತಾ ಇರುವಂತಹ ಸಮಯದಲ್ಲಿಯೇ ಬೇರೆಯವರಲ್ಲ, ನಮ್ಮ ಪಕ್ಷದವರೇ, ಅದರಲ್ಲಿಯೂ ಕೂಡ ಯಾತುದಾನರ ವೈರಿ ಎಂಬಂತಹ ನೆಗಳತೆಯನ್ನು ಪಡೆದಂತಹ ನಮ್ಮ ದೇವನೆನಿಸಿದಂತಹ ಕೃಷ್ಣ ಆಡಿದಂತಹ ಮಾತು ಹೊಗಳಿ ಬಿಟ್ಟನಲ್ಲ. ಅದು ನನ್ನ ಪ್ರತಿಸ್ಪರ್ಧಿಯನ್ನು ನನ್ನ ಮುಂಭಾಗದಲ್ಲಿ ಹೊಗಳಿ ಬಿಟ್ಟನಲ್ಲ. ಯಾರಿಗೆ ಬೇಕಾಗಿ ಈ ಯುದ್ಧ ಎಲ್ಲ ಮಾಡುವುದು? ನಾವು ಇನ್ನು ಮುಂದುವರಿಸಬೇಕಾ ಇದನ್ನು? ಇಷ್ಟು ಹೇಳಿದ ಮೇಲೆ ಯಾವುದೇ ಕಾರಣಕ್ಕೂ ಯುದ್ಧದಲ್ಲಿ ಮುಂದುವರಿಯುವಂತಹ ಮನಸ್ಸೇ ಆಗುತ್ತಾ ಇಲ್ಲ. ಧನುವನ್ನು ಇಳಿಸಿ ಸುಮ್ಮನಿರ್ತೇನೆ. ಏನು ಆಶ್ಚರ್ಯ! ಮುಂಗಾನುವಾಗಿ ಬಾಣವನ್ನು ಪ್ರಯೋಗಿಸುತ್ತಿದ್ದಂತಹ ಪಾರ್ಥ ಸುಮ್ಮನಿದ್ದಾನೋ ಎನ್ನುವ ಹಾಗೆ ಒಮ್ಮೆ ತಿರುಗಿ ನೋಡಿದ್ರೆ ಪಾರ್ಥ ಏನು ಚಿಂತೆ ಬಂತು ಪಾರ್ಥ, ಏನು ಚಿಂತೆ ಬಂತು ಪಾರ್ಥ, ಎನ್ನೋಡೀಗ ಬೇಡೋ ಎನ್ನೋಡೀಗ ಬೇಡೋ ಮಾನಭಂಗವನು ಗೈದರಾನು ನಿನಗಿವುದಿ ನೋಡೋ. ಏನು ಚಿಂತೆ ಬಂತು ಪಾರ್ಥ, ಎನ್ನೋಡೀಗ ಬೇಡು ಮಾನಭಂಗವನು ಗೈದರಾನು ನಿನಗಿವುದಿ ನೋಡೋ. ಮುಂದೆ ಕರ್ಣನೆಂಬ ಧೂರ್ತ ನಿಂದಿರ್ಪ ತಾನಿದಗೋ ಕುಂದಿ ಧನುವ ನಿಲುಗಿ ಕುಳಿತುಕೊಂಡಿರ್ಬೋದು ನೀನೇಕೋ. ಕುಂದಿ ಧನುವ ನಿಲುಗಿ ಕುಳಿತುಕೊಂಡಿರ್ಬೋದು ನೀನೇಕೋ. ಏನು ಚಿಂತೆ ಬಂತು ಪಾರ್ಥ, ಪಾರ್ಥ ಪಾರ್ಥ ಕುರುಕ್ಷೇತ್ರದ ರಣದಾರುಣಿಯಲ್ಲಿ ನೀನೇನು ಸಾಮಾನ್ಯನಲ್ಲ. ಪುಂಖಾನುಪುಂಖವಾಗಿ ಬಾಣಗಳ ಮಳೆಯನ್ನೇ ಸುರಿಸಿದವ. ಆದರೆ ಯಾಕೆ ಮೌನ ಆವರಿಸಿದೆ ಎನ್ನುವ ಹಾಗೆ ತಿರುಗಿ ನೋಡಿದೆ ಎಂದಾದರೆ ಧನುಸ್ಸನ್ನು ಕೆಳಗಿರಿಸಿದ್ದೀಯಾ, ರಥದಲ್ಲಿ ಕುಳಿತುಕೊಂಡಿದ್ದೀಯ, ನಲನೋಟಕನಾಗಿದ್ದೀಯ. ಪಾರ್ಥ, ಏನು ಚಿಂತೆ ಬಂತು ನಿನ್ನ ಪಾಲಿಗೆ? ಈ ಹೊತ್ತಿಗೆ ಯಾವುದನ್ನೋ ಒಂದು ಕಳೆದುಕೊಂಡ ರೀತಿಯಲ್ಲಿ ಮೌನವಾಗಿ ನೀ ಕುಳಿತಿದ್ದಿ ಅಂತಾದರೆ ಏನಾದರೂ ಮನದೊಳಗೆ ಬೇಸರ ಎನ್ನುವುದು ಖಂಡಿತ ಇರುತ್ತದೆ. ಹಾಗಿದ್ರೆ ನಿನಗಾದಂತಹ ಮನದ ಚಿಂತೆಯೇನು ನನ್ನಲ್ಲಿ ಹೇಳು. ಅದಲ್ಲ ಅಂತ
ಯಾರಾದ್ರೂ ಹಿಂದಿನಿಂದ ಹೇಳಿದ್ರು ನಿನಗೆ? ನಿನ್ನ ಮಾನವನ್ನು ಭಂಗಪಡಿಸಿದವರು ಯಾರಾದ್ರೂ ಇದ್ದಾರೋ? ಅದನ್ನಾದರೂ ನನ್ನಲ್ಲೇ ಹೇಳಿ. ಯಾಕೆ ಅಂತ ಕೇಳಿದ್ರೆ, ನೀ ಆಡಿದ ಪ್ರತಿಜ್ಞೆಯನ್ನೊಮ್ಮೆ ಯೋಚನೆ ಮಾಡು. ಉದಯಿಸಿದಂತಹ ಸೂರ್ಯ ಅಸ್ತಮಿಸುವ ಒಳಗಾಗಿ ಪಾರ್ಥನ ಶಿರವನ್ನು ಕತ್ತರಿಸ್ತೇನೆ ಎನ್ನುವ ಹಾಗೆ ಪಾರ್ಥ ನೀನಾಡಿದಂತಹ ಮಾತು. ಆದರೆ ನೋಡು, ಮುಂದೆ ನಿಂತಿದ್ದಾನೆ ಕರ್ಣನೆನ್ನುವಂತಹ ದೂತ. ಅವನನ್ನು ವಿರೋಧಿಸುವ ಬದಲಾಗಿ ನೀ ಈ ರೀತಿಯಾಗಿ ಮೌನವಾಗಿದ್ರೆ ನೀ ಮಾಡಿದಂತಹ ಪ್ರತಿಜ್ಞೆಯನ್ನು ಪೂರೈಸಿದಾದರೂ ಯಾವಾಗ? ಪಾರ್ಥ, ಅವ ಮಾಡಿದಂತಹ ಕೃತ್ಯವನ್ನು ಕಂಡಾಗ ಒಂದೊಮ್ಮೆಗೆ ನನಗೆ ಸಿಟ್ಟು ಬರುತ್ತದೆ. ನಾವು ಗೋಪಾಲಕರು, ನೀನು ಭೂಪಾಲಕ. ಭೂಪಾಲಕನು ಹೌದು, ಜನಪಾಲಕನು ಹೌದು. ಹೀಗಿರುವಾಗ ನೀನು ಈ ರೀತಿಯಾಗಿ ಮೌನವನ್ನು ತಾಳುವುದು ಸರಿಯಲ್ಲ. ಏನು ಚಿಂತೆ ಬಂತು ನನ್ನಲ್ಲಿ ಹೇಳು ಪಾರ್ಥ. ದೇವಲಾಲಿ ಬುದೀಗ ಬಿಡದೊಂದು ಯೋಜನಕ ವಿರೋಧಿಯ ರಥವ ನೀವೇ ನೋಡುವ ತೆರದಿಂದಿಚ್ಚು ರಿಪುವಿನ ಠಾವರ ಬಿಡಿಸಿದೆನೋ. ನೀವೇ ನೋಡುವ ತೆರದಿಂದಿಚ್ಚು ರಿಪುವಿನ ಠಾವರ ಬಿಡಿಸಿದೆನೋ. ದೇವಲಾಲಿ ಬುದೀಗ ಬಿಡದೊಂದು ಯೋಜನ ಕಾವಿರೋಧಿಯ ರಥವ. ಅಂದು ಕುಲಾಲ ಭವನದಲ್ಲಿ ನಾವೆಲ್ಲರೂ ಜೊತೆಯಾಗಿರುವಾಗ ನಮ್ಮ ತಾಯಿಯಾದಂತಹ ಕುಂತಿದೇವಿಯ ಬಳಿಗೆ ಬಂದಂತಹ ನೀನು ಮಮ ಪ್ರಾಣಾಹಿ ಪಾಂಡವಾಹ ಎಂಬಂತೆ ಅವಳನ್ನು ಸಮಾಧಾನ ಪಡಿಸಿದವ. ನನ್ನ ಪ್ರಾಣದಂತೆ ನಿಮ್ಮನ್ನು ಕಾಯುತ್ತೇನೆ ಅಂತ ಆಡಿದೆ. ಆ ಕ್ಷಣದಿಂದಲೇ ನಿನ್ನನ್ನೇ ದೇವ, ನೀನೇ ಸರ್ವಸ್ವ ಎಂಬ ಹಾಗೆ ಅಂಗೀಕರಿಸಿ ಜೀವನದಲ್ಲಿ ಮುಂದುವರಿದು ಬಂದವರು ನಾವು. ಆದ್ರೆ ಏನೋ ಒಂದು ಕಳೆದುಕೊಂಡಂತೆ ನೀನು ಸುಮ್ಮನಿದ್ದೀಯಲ್ಲ ಎಂಬ ಹಾಗೆ ಆಡಿದೆಯಲ್ಲ ದೇವ. ಸತ್ಯವಾಗಿಯೂ ಹೌದು, ನಾನು ಕಳೆದುಕೊಂಡದ್ದು ಹೌದು. ಏನು? ಯಾವುದನ್ನು? ಆತ್ಮಬಲವನ್ನು. ಯಾಕೆ? ಒಂದೊಮ್ಮೆಗೆ ಕರ್ಣಾರ್ಜುನ ಕಾಳಗ ಎನ್ನುವಂತಹದ್ದು ಕೇವಲ ಕುರುಕ್ಷೇತ್ರಕ್ಕೆ ಸೀಮಿತವಲ್ಲ. ಅಂಬರ ಪಥದಿಂದ ದೇವಾನು ದೇವತೆಗಳ ಆದಿಯಾಗಿ ಎಲ್ಲವರು ನಿರೀಕ್ಷೆಯಿಂದ ವೀಕ್ಷಿಸುತ್ತಾ ಇರುವಂತಹ ಕದನವಿದು. ಇಂತಹ ಹೋರಾಟದಲ್ಲಿ ಸಮಬಲರಾಗಿ ಇದುವರೆಗೂ ಹೋರಾಟವನ್ನು ಕೈಗೊಂಡವರು ನಾವಾದ್ರೂ ಕೂಡ ಈ ಕ್ಷಣದಲ್ಲಿ ನಾನು ಮಾಡಿದಂತಹ ಕೆಲಸ ಎಂತದ್ದು? ಕರ್ಣನ ರಥವನ್ನು ಕೇವಲ ಒಂದು ಶರ ಪ್ರಯೋಗದ ಮೂಲಕವಾಗಿ ಒಂದು ಯೋಜನ ದೂರಕ್ಕೆ ಹಾರಿಸಿದವ. ಇಂತಹ ಪ್ರಾಬಲ್ಯವನ್ನು, ಪರಾಕ್ರಮವನ್ನು ತೋರಿಸಿದಂತಹ ನನ್ನ ಮುಂಭಾಗದಲ್ಲಿ ನನ್ನ ಪರಾಕ್ರಮವನ್ನು ಹೊಗಳುವುದು ಬಿಟ್ಟು ಒಂದೊಮ್ಮೆಗೆ ಅಲ್ಲ, ಕರ್ಣ ಬೇಕುಂತ ಮಾಡಿದ್ದಲ್ಲಪ್ಪ, ಜೀವದಾಸೆ. ಹೌದು, ತನ್ನ ಜೀವವನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಒಂದೇ ಉದ್ದೇಶದಿಂದ ತನ್ನ ಒಂದು ಶರವನ್ನು ತೆಗೆದು ನಮ್ಮ ರಥವನ್ನು ಸ್ವಲ್ಪ ಹಿಂದಕ್ಕೆ ಸಾಗಿಸಿದ್ದಾನೆ. ಹೌದು, ಲೆಕ್ಕ ಮಾಡಿದ್ರೆ ಒಂದು 10 ಬಿಲ್ಲಂತರ ಆಗ್ಬೋದ ಏನು. ಅಷ್ಟೇ ಮಾಡಿದಂತಹ ಕರ್ಣನನ್ನು ಪರಿಪರಿಯಾಗಿ ನೀನು ಹೊಗಳುವುದಕ್ಕೆ ಮುಂದಾಗತಿ ಅಂತ ಆದ್ರೆ ಮತ್ತೆ ನಮಗೆಲ್ಲ ಯುದ್ಧ ಮಾಡುವುದಕ್ಕೆ ಮನಸ್ಸು ಬರ್ತದ. ಅದಕ್ಕಾಗಿ ಧನುವನ್ನು ಇಳಿಸಿದ್ದೇನೆ. ಸರಿ, ಇನ್ನೇನು ಮಾಡುವುದು? ನಮ್ಮ ಬಾಹುಬಲದ ಮೇಲೆ ನಿನಗೆ, ನಮ್ಮ ಪರಾಕ್ರಮದ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂತ ಆದ್ರೆ ಮತ್ತೆ ನಾವು ಈ ಯುದ್ಧದಲ್ಲಿ ಮುಂದುವರಿಯುವುದ ಅವಶ್ಯಕತೆ ಇಲ್ಲ. ನಮ್ಮ ವಿಕ್ರಮದಲ್ಲಿ ಕೊರತೆ ಏನು ಕಂಡೆ ನೀನು ಹೇಳು, ಯಾಕೆ ಹೀಗೆ ಮಾಡಿದೆ?
ಆಗಿರೇಡಿಯು ನುಡಿದುದು ಕೇಳ್ದು ನಗುತ್ತ ಕರುಣಾಕರ ಬೀಳ್ದ ಆಗಿರೇಡಿಯು ನುಡಿದುದು ಕೇಳ್ದು ನಗುತ್ತ ಕರುಣಾಕರು ಬೀಳ್ದ ಎಲೆ ಮರುಳೆ ಕೌಂತೀಯ ಕೇಳಿ ಕಮಲ ಜಾಂಡವ ಪೊತ್ತಿರ್ಪಿ ಎನ್ನ ಸಗಿತಿ ದೇವದತ್ತ ಸಗಿತ ಈ ಕಪೀಶ್ವರ ಸಗಿತ ಮೀಜಾಪ ನೀ ಸಗಿತ ಈ ಕಠಿಣ ರಥ ಎಸೆವರೇ ತತ್ವಗಳು ಬೇಕೋ ಅವನ ಹುಲು ರಥವ ನೆಚ್ಚಡಿನಾಯ್ತು ರವಿಜಾತ ಗಿಣಿಗಾಡಿ ನಿಲ್ದಯ ಆ ಕಿರೀಟಿಯು ನುಡಿದು ಕೇಳ್ದು ನಗುತ್ತ ಕರುಣಾಕರಂ ಪೀಳ್ದ ಆ ಕರ್ಣನನ್ನು ಹೊಗಳಿದ್ದೇನೆ ಎನ್ನುವ ಕಾರಣಕ್ಕಾಗಿ ನೀ ಧನುವನ್ನು ಕೆಳಗಿರಿಸಿದೆ, ನೆಲನೋಟಕನಾಗಿ ನಿಜ. ಏನು ಚಿಂತೆ ಎನ್ನುವ ಹಾಗೆ ನಿನ್ನಲ್ಲಿ ಕೇಳಿದಾಗ ಯಾಕೆ ದೇವರೇ ಈ ರೀತಿ ಮಾಡಿದೆ ಎನ್ನುವ ಹಾಗೆ ನೀನು ಆಡಿದೆಯಲ್ಲ. ಚಿಂತೆ ಬಾರದೆ ಇದ್ದೀತ ದೇವನೇ ಹೇಳು. ನನ್ನ ಮಾತು ಕೇಳುವಾಗ ನಗು ಬರುತ್ತಾ ಇತ್ತು. ನನ್ನ ಪರಿಸ್ಥಿತಿ ನೋಡಿ ನಗುವುದಲ್ವ ನೀವು? ಹಾಗಲ್ಲ, ಪಾರ್ಥನ ಬಾಯಿಂದ ಇಂಥದ್ದೊಂದು ಮಾತು ಬರ್ತದೆ ಎನ್ನುವ ಹಾಗೆ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಯಾಕೆ ಯಾಕೆ ಅಂತ ಕೇಳು. ಈಗ ನೀನಾಡಿದ ಹಾಗೆ ಅವನೇನು ನನಗಿಂತ ಹೆಚ್ಚು ಎನ್ನುವ ಹಾಗೆ ಪ್ರಶ್ನೆ ನಿನ್ನಲ್ಲಿರಬಹುದು. ರಣಕ್ಷೇತ್ರದಲ್ಲಿ ತೋರಿಸಿಕೊಟ್ಟಿದ್ದೇನಲ್ಲ. ಹೌದಾ? ಈಗ ನಾನು ಕರ್ಣನನ್ನು ಹೊಗಳುವಲ್ಲಿ ನಿನ್ನನ್ನು ಕಿರಿದು ಅಂತ ಮಾಡಿದ್ದೇನೋ? ಅವನನ್ನು ಹೊಗಳಿದ ಮೇಲೆ ನಾನು ಸಣ್ಣದೇ ಆಗುದಲ್ವ ದೇವರೇ? ಹಾಗಲ್ಲ, ಯಾವುದೇ ವಿಚಾರವನ್ನು ಹೋಲಿಕೆ ಮಾಡಿ ಹೇಳಿದ್ರೆ ಸರಿ ಸಣ್ಣದು ಅಂತ ಆದೀತು. ಈಗ ನಾನು ಕರ್ಣನನ್ನೇ ಆಡಿದ್ದೇನೆ, ನೀನು ಜಗತ್ತಿನಲ್ಲಿ ಶ್ರೇಷ್ಠ ಇದ್ದಿ ಎನ್ನುವ ಹಾಗೆ, ಬಿಲ್ಗಾರ ಎನ್ನುವ ಹಾಗೆ. ಆದ್ರೆ ಅರ್ಜುನನಿಗಿಂತ ಶ್ರೇಷ್ಠ ಅಂತ ಆಡಿದ್ದೇನೋ? ಅಂಥ ಮಾತು ಬರ್ಲಿಲ್ಲ. ಹಾಗಿದ್ರೆ ನೀನು ಈ ರೀತಿಯಾಗಿ ಮ್ಲಾನವದನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನೀನೇ ಆಡಿದೆ. ಅವ ಮಾಡಿದಂತಹ ವಿಕ್ರಮವಾದ್ರೂ ಏನು ದೇವ್ರೆ? ಏನು ಮಹಾ. ಈಗ ನೀನು ಅವನ ರಥವನ್ನು 1 ಯೋಜನೆ ಪರ್ಯಂತ ಹೊರಸರಿಸಿದೆ, ಆದ್ರೆ ಅವ ಕೇವಲ 10 ಬಿಲ್ಲಂತರ ಸರಿಸಿದ್ದಾನೆ ಎನ್ನುವ ಕಾರಣಕ್ಕಾಗಿ ಹೊಗಳುವುದು ಸರಿಯಲ್ಲ ಅಂತ ಆಡಿದೆಯಲ್ಲ. 10 ಬಿಲ್ಲಂತರ ಅಷ್ಟೇ ದೇವ್ರೆ. ಅರ್ಥ? ನಮ್ಮ ರಥವನ್ನೊಮ್ಮೆ ಯೋಚನೆ ಮಾಡು. ಏನು ವಿಶೇಷತೆ? ವಿಶೇಷ ಸಾಮಾನ್ಯವಾದುದಲ್ಲ, ನನ್ನನ್ನೇ ಯೋಚನೆ ಮಾಡು. ಸಕಲ ಬ್ರಹ್ಮಾಂಡವನ್ನು ಹೊತ್ತಂತಹ ನಾನೇ ನಿನ್ನ ರಥದಲ್ಲಿ ಸಾರಥಿಯಾಗಿದ್ದೇನೆ. ಬ್ರಹ್ಮಾಂಡೋದರ ಭರಿತ ನೀನು. ಹೌದಾ? ಅಷ್ಟೇ ಅಲ್ಲ, ಭೂಮಿ ಭಾರವಾದಂತಹ ಧನುಸ್ಸು, ಅಗ್ನಿದತ್ತವಾದಂತಹ ನಿನ್ನ ರಥ. ಮತ್ತೆ ಯಾಕೆ ನಿನ್ನ ರಥದ ಮೇಲೆ ಧ್ವಜವನ್ನೊಮ್ಮೆ ನೋಡು. ಸಜೀವವಾದಂತಹ ವಜ್ರ ಶರೀರಿಯಾದಂತಹ ಹನುಮ, ಎಲ್ಲದರ ಜೊತೆಗೆ ನೀನೂ ಇದ್ದೀಯ. ಇಷ್ಟೆಲ್ಲ ವೈಶಿಷ್ಟ್ಯವಿರುವಂತಹ ನಮ್ಮಿ ರಥವನ್ನು ಆ ಕರ್ಣ ತನ್ನ 1 ಬಿಲ್ಲಿನಿಂದ 10 ಬಾಣದಷ್ಟು ದೂರೀಕರಿಸಿದ್ದಾನೆ ಅಂತಾದ್ರೆ ಅವನದ್ದಾದಂತಹ ಶೌರ್ಯ ಎಷ್ಟು ಅಂತ ಹೊಗಳುವುದಕ್ಕೆ ಹೊರಟವ. ಓಹೋ, ಮತ್ತೆ ನೀನು ಮಾಡಿದ್ದೇನು ವಿಶೇಷ ಕಾರ್ಯ ಅಂತ ಯಾಕಲ್ಲ ಹೇಳಿದೆ? ಯಾಕೆ ದೇವರೇ? ಅರ್ಥ, ಅವನ ಹುಲು ರಥ ಅದನ್ನ ಸರಿಸುವುದಕ್ಕೆ ನಿನ್ನದಾದಂತಹ ಹೆಚ್ಚಿನ ಸಾಮರ್ಥ್ಯ ಬೇಕಾಗಿಲ್ಲ. ಆದ್ರೂ ದೇವರೇ, ಪ್ರತಿಸ್ಪರ್ಧಿಯಾಗಿ ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡವನನ್ನು ನೀವು ಈ ರೀತಿಯಾಗಿ ಹೊಗಳುತ್ತೀರಿ ಅಂತಾದ್ರೆ ಅದು ನಮ್ಮ ಆತ್ಮಸ್ಥೈರ್ಯಕ್ಕೆ ಉಂಟಾದ ಪೆಟ್ಟಲ್ವೇ ದೇವರೇ? ಅರ್ಥ, ಒಂದರ್ಥ ಮಾಡಿಕೊ. ಏನು? ಯಾವತ್ತಿದ್ದರೂ ಕೂಡ ನಾವು ಪ್ರತಿವಿರೋಧಿಯೊಬ್ಬ ನಮ್ಮ ಮುಂದೆ ಇದ್ದಾನಂತಾದ್ರೆ ಅವನನ್ನು ಒಂದಷ್ಟು ಹೊಗಳಿ 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 ಮೇಲೆ 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 ಏರಿಸಬೇಕು. ಒಮ್ಮೆಲೆ ಕೆಳಗೆ ಬೀಳ್ತಾನೆ. ಈಗ ನಾನು ಮಾಡಿದ್ದು ಅಷ್ಟೇ. ಅವನನ್ನು ಎಷ್ಟೇ ಹೊಗಳಿದ್ರು ಅದರಿಂದಾಗಿ ನಿನಗೇನಾಯಿತು? ರೋಷ ಬಂತೋ? ಇನ್ನು ವಿಕ್ರಮಿ ಅಂತ ನೀ ಹಾಡಿಕೊಳ್ಳುತ್ತೀಯೋ? ಹಾಗಾಗಿ ಹೇಳುತ್ತೇನೆ, ಚಿಂತೆ ದುಮ್ಮಾನವನ್ನು ಬಿಡು. ಈಗ ನಾನು ಮಾಡಬೇಕಾದ ಶರವನ್ನು
ಹೋರಾಡಿದೆವು, ಇದೇನು ಪ್ರಯೋಜನವಿಲ್ಲ. ಆದ್ದರಿಂದ ದಿವ್ಯಾಸ್ತ್ರಗಳಿಂದ ಹೋರಾಡುವುದಕ್ಕೆ ಸಿದ್ಧರಾಗುವ ತ್ರಿಭುವನ ಕಂದಿ ಹೋಯ್ತವರ ದಿವ್ಯಾಸ್ತ್ರಗಳ ಹೊಯ್ಲಿರಲಿ ಮುಂದೆ ಲಾಲಿದು ಮಾಡುವುದರೊಳಗೆ ಬಂದ ಹರಿಭವನೇನಾನುತ್ತಿರುವೆ ಅಂದು ಭುಜಗಾತ್ರವನ್ನು ಕೈಗೊಟ್ಟುಳಿದನ ಕರ್ಣ. ಮುಗಿಯೊಳಗಿಗ ರವಿಯಂದದಿ ಕಣಿಶನ ಕ್ಷಣವನ್ನು ಮನಸುತ್ತಾ ಬತ್ತಳಿಕೆಗೆ ಕೈ ಹಾಕಿದೆ. ಆ ಘಳಿಗೆಯಲ್ಲಿ ಕೈಗೆ ಬಂದಂತಹ ಬಾಣವನ್ನು ನಿರೀಕ್ಷಿಸುತ್ತಾ ಇದ್ದಂತೆ ಏನು ಆಶ್ಚರ್ಯ, ಆಶ್ಚರ್ಯ! ಅಂಬರ ಹೊಸದಲ್ಲಿ ಸಂಚರಿಸುವಂತಹ ಆಗ ಸಂತಿಗಳಲ್ಲ, ರೆಕ್ಕೆ ಪುಕ್ಕ ಸುಟ್ಟು ಧರೆಗೆ ಬೀಳುತ್ತಾ ಉಂಟು. ಮುಂಭಾಗದಲ್ಲಿ ನೋಡುವಾಗಲೇ ತಾಂಡವ ಸೇನೆ ಇದರ ಬಾಯಿಯಿಂದ ಹೊರಹುವಂತಹ ವಿಷದ ಪರಿಣಾಮವಾಗಿ ಎಲ್ಲವೂ ಧರೆಯಲಿದೆ. ಮುಂದಿನ ರಥವನ್ನು ನೋಡಬಾರೇ ಬೆಳ್ಳಗಿದ್ದಂತಹ ಕೃಷ್ಣ ಕಪ್ಪಾಗಿದ್ದಾನೆ, ಕಪ್ಪಾಗಿದ್ದಂತಹ ಕೃಷ್ಣ ಬೆಳ್ಳಗಾಗಿದ್ದಾನೆ. ಹಾಗಿದ್ರೆ ಇದು ಸಾಮಾನ್ಯ ಶರ ಅಲ್ಲ ಎಂಬುದು ಸತ್ಯ ಸ್ಪಷ್ಟ. ಆದರೆ ಇದನ್ನು ಹೂಡಬೇಕೆ ಈಗ ಇಲ್ಲದ ಆಡಂಬರ ಮತ್ತೆ ಯಾವಾಗ ಅದಕ್ಕೆ ಬೇಕಾಗಿ ಆಡಂಬರದೊಳಗ ಬಾಣದ ಗುರಿ ನೋಡಿ ನರನ ಗಳಗೆ, ಗುರಿ ನೋಡಿ ನರನ ಗಳಗೆ, ಗುರಿ ನೋಡಿ ನರನ ಗಳಗೆ ಓಡುದಟಲ್ಗೆನ ಕಳ್ಳರ್ಗಜ, ಓಡುದಟಲ್ಗೆನ ಕಳ್ಳರ್ಗಜ ಮಾತಾಡಿದ ನಕ್ಕಳಿಗೆ ಆಡಂಬರದೊಳಗ ಬಾಣದ ಗುರಿ ನೋಡಿ ನರನ ಗಳಗೆ, ಗುರಿ ನೋಡಿ ನರನ ಗಳಗೆ ಆದ್ದರಿಂದಲೇ ಆಡಂಬರದಿಂದ ಬರದ ಗುಳಿಯನ್ನು ಸರಿಯಾಗಿ ನೋಡಿದ್ದೇನೆ. ನರನ ಗಳಕ್ಕೆ ಇನ್ನೂ ತಡ ಮಾಡುವುದಲ್ಲ, ಇಡುವುದು. ನಮ್ಮಲ್ಲಿ ಒಬ್ಬ ಇದ್ದಾನೆ, ನಮ್ಮವನೇ. ನಿನ್ನೆ ಧರ್ಮರಾಯನ ಹೊರಗಿಡುವಾಗ ಬಿಡು ಪುಣ್ಯಾತ್ಮ ಅವನನ್ನು ಯಾಕೆ ಹಿಡಿಯುವುದು ಅಂತ ಕೇಳಿದ. ಆದ್ದರಿಂದ ಅವನನ್ನು ಹೇಳಿ ಮಾತಾಡ ಹೂಮುಚ್ಚಿಕೊಳ್ಳಿ ಕಾರಣ ಏನು ಸಾರಥಿ ಸರಳು ಪಾಂಡವ ಸೇನೆಯನು ಗೆಲ್ಲಲಗುದಿ. ಈ ಸರಳು ಪಾಂಡವ ಸೇನೆಯನು ಗೆಲ್ಲಲಗುದೇ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ. ಪಾರ್ಥನ
ನಿನಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಈ ತರಳು ಪಾಂಡವ ಸೇನೆಯನು ಗೆಲ್ಲಗುದೇ ಪಾರ್ಥನ ಮಾಲಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಆನಲಮ್ಮುವರುಂಟಿ ಆನಲಮ್ಮುವರುಂಟಿ ಸಾನುರಾಗ ವಿಪೀಡನನು ನಿನಗಿದು ಸಾನುರಾಗ ವಿಪೀಡನನು ರವಿ ಸೋನುವಿನ ಮೊಗ ನೋಡಿ ಮಾದ್ರಾಧೀಶ ನಿಂತೆಂದ ಏನು ಸಾರಥಿ ಸರಳು ಪಾಂಡವ ಸೇನೆಯನು ಗೆಲ್ಲಲಗುದೇ ನೀವು ಈ ಸಂದರ್ಭದಲ್ಲಿ ನನ್ನ ಸಾರಥಿಯೂ ಹೌದು. ಆದ್ದರಿಂದ ಸಾರಥಿ ಅಂತ ಕರೆದರೆ ಅಪರಾಧವಲ್ಲ. ಅಲ್ಲ ಓ ಸಾರಥಿಗಳೇ, ಈ ರಣರಂಗದಲ್ಲಿ ಆಗುವಂತಹ ಸಕಲ ವಿದ್ಯಮಾನಗಳನ್ನು ನೀವು ಕಣ್ಣಾರೆ ಕಾಣ್ತಾ ಇದ್ದೀರಿ. ಬತ್ತಳಿಕೆಯಿಂದ ತೆಗೆದು ಸಿಂಧರಿಗೆ ಜೋಡಿಸಿದಂತಹ ಈ ದಿವ್ಯಾಸ್ತ್ರ, ಇದರ ಪರಿಣಾಮವನ್ನು ನೀವೆಲ್ಲವರು ಕಂಡಿದ್ದೀರಿ. ನನ್ನದಲ್ಲಿ ಕೆಲವು ಪ್ರಶ್ನೆ. ಸ್ವಾಮಿ, ಈ ಸರಳು ಪಾಂಡವ ಸೇನೆಯನ್ನು ಗೆಲ್ತದೆ ಅಂತ ನನಗೆ ವಿಶ್ವಾಸ ಉಂಟು. ನನಗಿಲ್ಲದ ಅರ್ಥವಲ್ಲ. ಅಲ್ಲಲ್ಲ, ಖಂಡಿತ ಅಲ್ಲ. ಆದರೂ ನಿಮಗೆ ವಿಶ್ವಾಸ ಉಂಟಾಗಿಲ್ವ ಅಂತ ಗೊತ್ತಾಗುವುದಕ್ಕೆ ಬೇಕಾಗಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಗೆಲ್ಲಬಹುದೇ ಅಲ್ಲದೆ ಒಂದು ಜಿಜ್ಞಾಸೆಯು ಉಂಟು. ಜಿಜ್ಞಾಸೆ ಅಜ್ಞಾನ ಅಲ್ಲ. ಪಾರ್ಥನ ಮಾನಿಗೆ ಈಗ ಪಾರ್ಥ ಸತ್ತರೆ ಸುಭದ್ರ ವಿಧವೇ ಆಗುತ್ತಾಳೆ ಅಲ್ವೋ? ಆದರೆ ದ್ರೌಪದಿ 4 ಮಂದಿ ಗಂಡಂದಿರು ಉಳಿತಾರೆ, ಒಬ್ಬ ಸಾಯ್ತಾನೆ. ಅವಳಿಗೆ ವೈಧವ್ಯ ದೀಕ್ಷೆ ಬರ್ತದೋ ಇಲ್ವೋ? ಈಗ ಅವಳಿಗೆ ಬರ್ತದ ಇಲ್ವೋ ಅಂತ ಸಂಶಯ. ನನಗೆ ವೈಧವ್ಯ ದೀಕ್ಷಾ ವಿಧಿಯ ಅಲ್ಲದೆ ನನಗೆ ತಿಳಿದ ಹಾಗೆ ಇದನ್ನು ಪ್ರತಿರೋಧಿಸುವುದು ಯಾರು ಇಲ್ಲ. ಆದರೂ ನಿಮಗೆ ಅನುಭವ ಹೆಚ್ಚು. ಈಗ ಕೆಲಸ ಕಡಿಮೆ ಆಗುತ್ತೆ, ಅನುಭವ ನಿಮಗೆ ಜಾಸ್ತಿ. ಅನುಭವ ಉಂಟಲ್ವ? ಹೌದು. ಅದೀಗ ಹೊರಗೆ ಬರಬೇಕು. ಅದಕ್ಕೆ ಉಂಟೆ. ಅಲ್ಲದೆ ಕೊನೆಯದ್ದು ಒಂದು ಪ್ರಶ್ನೆ. ಎಂತ? ನಿಮಗಿದು ಸಾನುರಾಗ, ಪಾರ್ಥನ ತಲೆ ಹೋಗೋದು ನಿಮಗೆ ಸಾನುರಾಗವೇ? ಪಾರ್ಥ ಸಾಯುವುದು ನನಗೆ ಸಾನುರಾಗವೇ? ಸಾನುರಾಗವೇ. ಇಷ್ಟೇ ಪ್ರಶ್ನೆ. ಇಷ್ಟೇ ಅಲ್ವ? ಹೌದು. ನನ್ನನ್ನು ಸಾರಥಿ ಅಂತ ಕರೆದದ್ದಲ್ಲ. ಹೌದು. ನಿಮಗೆ ಈಗ ಒಂದು ಹೊಸ ಹೆಸರುಂಟು. ಭಾನುಜಾತ ಕೇಳ್ ಅಸ್ತ್ರದ ನೆಲೆಯನ್ನು ತಿಳಿಯದೆ ನೀ ಕೂಡಿದೆ ಭಾನುಜಾತ ನಳಿನಾಕ್ಷನಾಥನ ರಥದೊಳಗಿನೇ ನಳಿನಾಕ್ಷನಾಥನ ರಥದೊಳಗಿನೇ ನಿನ್ನ ಗೆಲುವರೆ ಬಿಡುವನೆ ನೈಗೆ ಭಾನುಜಾತ ಎಲೆ ಭಾನುಜಾತ ಕೀಳ್ ಅಸ್ತ್ರದ ನೆಲೆಯನ್ನು ತಿಳಿಯದೆ ನೀ ಕೂಡಿದೆ ತಿಳಿಯದೆ ನೀ ಕೂಡಿದೆ ಭಾನುಜಾತ
ಆದ್ರೆ ಆ ಸ್ಥಾನದಲ್ಲಿ ಇದ್ದು ನೀನು ಕೇಳಿದ್ದ ಹೌದಾಗಿದ್ರೆ ನಿನಗೊಂದು ಹೆಸರು ಇಡಬೇಕೀಗ. ಏನು? ಭಾನುಜಾತ. ನಾನು ನೀನಲ್ಲೂ ನಿನ್ನ ಕೌರವ ಭಾವಿಸಿ ನೀನು ಯಮ ಸದೃಶನಾಗುತ್ತಿ ಪಾಂಡವರ ಪಕ್ಷಕ್ಕೆ ಅಂತೇಳಿ. ಆದರೆ ಅವನ ಆಸೆಯನ್ನು ನೀನು ನಿರಾಶೆಗೊಳಿಸಿದೆ. ಹೇಗೆ ಸ್ವಾಮಿ? ಕಾರಣ ಉಂಟು. ಈಗ ಯುದ್ಧ ಮಾಡುವಾಗ ಆತನ ರಥದಲ್ಲಿ ಇರುವವ ಯಾರು? ರಥದಲ್ಲಿ ಸಾರಥಿ ಯಾರು? ಕೃಷ್ಣ. ಅವನು ಮಾತು ಹೇಳಿದ್ದಾನೆ ಹೌದಾ ಪಾಂಡವರಿಗೆ? ಏನು? ಪಾಂಡವರನ್ನು ನನ್ನ ಪಂಚಪ್ರಾಣದಂತೆ ರಕ್ಷಣೆ ಮಾಡುತ್ತೇನೆ. ಮಮ ಪ್ರಾಣ ಹಿ ಪಾಂಡವ. ಹೌದಪ್ಪ, ಹೇಳಿದ್ದ ಹೌದು. ಆಡಿದ ಮಾತನ್ನು ಕುಂತಿದೇವಿಯಲ್ಲಿ ಆಡಿದ ಮಾತನ್ನು ತಪ್ಪುತ್ತಾನವ? ತಪ್ಪಲಿಕ್ಕಿಲ್ಲ. ತಪ್ಪಿದ್ರೆ ಅವನಿಗೆ ಆಡಿದ ಮಾತಿಲ್ಲ ಅಂತ ಆಗುದಿಲ್ವಾ? ಹೌದು. ಹಾಗಿದ್ರೆ ಅವರನ್ನು ಉಳಿಸಬೇಕೋ ಬೇಡ ಹೇಳು? ಯಾರು ಉಳಿಸುತ್ತೇನಂತ ಹೇಳಿದ್ರು ಅದೇ ನಾಡಿನಾಶ ಆತನ ರಥದಲ್ಲಿದ್ದಾನೆ. ಹೌದು. ಅವನ ರಥದಲ್ಲಿರುವಾಗ ಅವ ಹೂವಿನ ಕಣ್ಣಿಂದ ಎಲ್ಲಿಗೆ ಎಲ್ಲಿ ನೋಡುತ್ತಾನೆ ಅಂತ ಗೊತ್ತಾಗುದಿಲ್ಲ, ನನಗೂ ಹೇಳಲಿಕ್ಕೆ ಬರುವುದಿಲ್ಲ. ಕಮಲಾಕ್ಷ. ಹೌದು. ಹಾಗೆ ನೋಡಿ ಇವನನ್ನು ಉಳಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಗೆಲ್ಲುವುದಕ್ಕೆ ಅವ ಬಿಡುತ್ತಾನೆ ಹೇಳು? ಈಗ ದೇವನಾಗಿ ಏನು ಮಾಡಿದೆ ಅದನ್ನು ಆಕ್ಷೇಪಿಸುವುದಕ್ಕೂ, ದೇವರಾಗಿ ಮಾಡುವಾಗ ಏನು ಮಾಡುವುದಕ್ಕಾಗುವುದಿಲ್ಲ. ಆದ್ರೆ ಸಾರಥಿಯಾಗಿ ಏನು ಮಾಡಬಹುದು ಎಂಬುದನ್ನು ಯೋಚನೆ ಮಾಡಬೇಕು. ಏನು? ಈಗ ನೀನು ಗುರಿ ಇಟ್ಟದ್ದೆಲ್ಲಿಗೆ? ಅವನ ಕಂಠಕ್ಕೆ ಇಟ್ಟಾಗ ಏನಾಗುತ್ತದೆ ನೀನು ಯೋಚನೆ ಮಾಡಿದ್ದೇನು? ಒಂದು ಅವರ ರಥಕಲ್ಪ ಅಶ್ವಘ್ರದೈವಲ್ಲಂತಹ ಯಾವ ಕೃಷ್ಣ ಆ ರಥದಲ್ಲಿ ಇರುವುದು. ಅವ ನೀನು ಪ್ರಯೋಗ ಮಾಡುವಾಗ ಒಂದ ಏರಿಸಿದ್ರೆ ಒಂದ ತಗ್ಗಿಸಿದ್ರೆ ಏನಾಗುತ್ತದೆ? ಅವನ ಏರಿಸಿದ್ರೆ ಕೆಳಗೆ ಬೀಳುತ್ತದೆ ಬಾಣದ ಗುರಿ. ಹಾಗಂತ ತಗ್ಗಿಸಿದ್ರೆ ತಲೆಯ ಕಿರೀಟ ಹೋಗುತ್ತದೆ. ಹೌದಾ? ಹೋದ್ರೆ ಅವಾಗ ಗೆಲ್ಲುವುದಕ್ಕಾಗುತ್ತದ? ಇಲ್ಲ. ಹಾಗಂದ ಬಳಿಕ ಈಗ ನೀನು ಕೌರವನಿಗೆ ಮಾತು ಕೊಟ್ಟದ್ದು ಹೇಗೆ? ಶಲ್ಯ ಸಾರಥ್ಯ ಇರುವಾಗ ನಾನು ಗೆದ್ದು ಕೊಡುತ್ತೇನೆ. ಹೌದಾ? ಅದು ಗೆಲ್ಲಬೇಕಿದ್ರೆ ನೀನು ಇಟ್ಟಿದ್ಯಲ್ಲ ಗುರಿ, ಅದನ್ನು ಬದಲಾಯಿಸಬೇಕು. ಹೇಗೆ? ಈಗ ನೀನು ಕಂಠಕ್ಕೆ ಇರಿಸಿದ್ದಲ್ಲ, ಅದನ್ನು ಎದೆಗೆ ನೀನು ಎದೆಗೆ ಹುಡಿದ್ರೆ ಒಂದು ವೇಳೆ ಅವಾಗ ರಥವನ್ನು ಮೇಲೆ ಮಾಡಿದರೆ ಏನಾಗುತ್ತದೆ? ಅವನ ಕಣ್ಣು ಸೊಂಟಕ್ಕೆ ಬಿಡುತ್ತದೆ. ಹೌದಾ? ತಗ್ಗಿಸಿದ್ರೆ ಏನಾಗುತ್ತದೆ? ಕುತ್ತಿಗೆ ಹೋಗುತ್ತದೆ. ಅಂತವ ಸಾಯ್ತಾರೆ. ಅಂದ ಬಳಿಕ ಅವ ಸಾಯಲೇಬೇಕು ಅಂತ ಇದ್ರೆ ನಾನು ನಿನಗಿದು ಸಾನುರಾಗವೇ. ಈಗ ನಿನ್ನ ಸಾರಥ್ಯ ವಹಿಸಿಕೊಂಡದ್ದು ಯಾಕೆ? ಆ ಕೌರವವನ್ನು ಗೆಲ್ಲಬೇಕಂತ. ಹೌದಾ? ಗೆಲ್ಲಬೇಕಿದ್ರೆ ಅವ ಸಾಯ್ಬೇಕಲ್ಲ. ಆದ್ರಿಂದ ಸಾನುರಾಗವೇ ಅಂತ ಕೇಳಲಿಕ್ಕಿಲ್ಲ. ಅಂದ ಬಳಿಕ ಗುರಿ ಬದಲಾಯಿಸಿ ಆ ಶರವನ್ನು ಇದಷ್ಟು ನಾನು ತಿಳಿದ ಹಾಗೆ ಒಂದು ಶರಸಂಧಾನ ನಾಲಗಿಯುವುದು ನಮ್ಮಲ್ಲಿ ಕುಟಿಲ ವಿದ್ಯೆಯನೆಂದು ಗಂಡೇ ಶಲ್ಯ ನಾವಡಿಡುವ ಧರ್ಮದಲ್ಲಿ ಎಂದು ಗೋಣಿದ ತರಳ ನಿರುತ್ತುವುದಲ್ಲವೇ ನೀನರಿಯೇ ಹೊರ ಸಾರೆಂದು ಖಾತಿಯೊಳಂಬನಿಸಿದನು ಕರ್ಣ ರಾಕ್ಷಣದಿ. ಒಂದು ಸ್ವರಸಂಧಾನ ಯಾಕೆ ಮಾತನಾಡುತ್ತಾ ಇದ್ದೇನೆ? ನಮಗೆ ಗುರುಗಳು ಬಿಲ್ಲನ್ನು ಕೊಡುವಂತಹ ಹೊತ್ತಿನಲ್ಲಿ ಒಂದು ಮಾತನಾಡಿದರು. ಬಿಲ್ಲು ಎಂಬಂತಹದ್ದು ಕರ್ಮಕ್ಕೆ ಸಮಾನ, ಇದರ ನಾರಿ ಎಂಬಂತಹದ್ದು ಕೈ ಹಿಡಿದಂತಹ ಮಡದಿಗೆ ಸಮಾನ, ಹೂಡಿದಂತಹ ಗುರಿ ಅಂದ್ರೆ ಅದು ಗರ್ಭಾಧಾನವನ್ನು ಮಾಡಿದ್ದಕ್ಕೆ ಸಮಾನ. ಒಂದು ವೇಳೆ ಗುರಿಯನ್ನು ಬದಲಿಸಿದೆ ಅಂತ ಇದ್ರೆ ಪಂಚ ಮಹಾಪಾತಗಳಲ್ಲಿ ಒಂದಾದಂತಹ ಭ್ರೂಣ ಹತ್ಯಾ ಪಾಪ ಬರ್ತದೆ ಅಂತ. ನಮ್ಮಲ್ಲಿ ನಾವಿಡುವ ಹಿಡಿಯುವ ಹೆಜ್ಜೆಯಲ್ಲಿ ನಮ್ಮಲ್ಲಿ ಯಾವಾಗ ಇಂದು ಎಂದು ಕಂಡೆ ಇವತ್ತಿನ ಮೊದಲಿನ ಯಾವುದೇ ಕಾರಣಕ್ಕಾಗಿ ಗುರು ಬದಲಿಸುವ ಕಣ್ಣಲ್ಲ ಮೂಡಿದಂತಹ ಶರವನ್ನು ಕೂರ್ತೇನೆ. ಪಾರ್ಥನ ಶಿರವದು ತಪ್ಪಲು ಕಂಡು ನಿರರ್ಥಕವಾಯಿತೆನು ತಾಚರವೋ ನಿರರ್ಥಕವಾಯಿತೆನು ತಾಚರವೋ ಸ್ವಾರ್ಥದಿ ಕೂಗಿ ಕರ್ಣನೊಳೆಯುವುದು ವ್ಯರ್ಥ ವಿಚಾರದ ಮನದರಿವೋ ಪಾರ್ಥನ ಶಿರವದು ತಪ್ಪಲು ಕಂಡು ನಿರರ್ಥಕವಾಯಿತೆನು ತಾಚರವೋ
ಏನು ಕೂಡು ನಿನಗೆ ತೊಡು ಎಲ್ಲಿಗ ನಿನಗೆ ಕಿವಿಗೆ ತಾಗಿದೆ ಬಿಡು ನನ್ನನ್ನು ಮತ್ತೊಮ್ಮೆ ಬಿಡು ತೊಡು ಅಂದ್ರೆ ಒಮ್ಮೆ ಬಿಟ್ಟದ್ದು ನನ್ನನ್ನು ಮತ್ತೊಮ್ಮೆ ಪ್ರೇಮಿಸಿದೆ ಇನ್ನೊಂದು ಯಾರು ನೀನು ಪುಣ್ಯಾತ್ಮ ಅವನನ್ನು ನಾನು ಕೊಲ್ಲುತ್ತೇನೆ ಯಾರು ನೀನು ನಾನ್ಯಾರು ಗೊತ್ತಾಗ ಅನಿಮಿಷರು ಧ್ಯಾನವನ ತೀರಿಕೊಳ್ಳಿರ್ತ ಧನದಷ್ಟು ದೀನ ತರ್ಪನು ತಾನಂದಿನಲಿಯೇ ಅನಿಮಿಷರೋದ್ಯಾನವನ ಸೇರಿಕೊಂಡಿದ್ದ ಘನದಶ್ವತೇನ ತರ್ತನು ತಾನಂದಿನನೇ ಘನದಶ್ವತೇನ ತರ್ಪನು ತಾನಂದಿನನೇ ಪುರುಕೂತ ಸುತನದ ನುರಿತುವ ಸಮಯದುಳ್ ಪುರುಕೂತ ಸುತನದ ನುರಿಸುವ ಸಮಯದುಳ್ ಹರಿಗಡಿದನು ತನ್ನ ಸುರಾಭವದಿಂದ ಅನಿಮಿಷರುದ್ಯಾನವನ ಸೇರಿಕೊಂಡಿದ್ದ ಹಣದ ಕತ್ತೇನ ತಪ್ಪನು ತಾನಂದಿನಲಿ ಅಶ್ವಸೇನ ನೀನ್ ಬುಷ್ ನಾನ್ ಬುಷ್ ನಾನ್ ಕರ್ಣ ಕರ್ಣ ಓ ನಾನು ಯಾರು ಗೊತ್ತಾಗ್ಲಿಲ್ವಾ ನಿನ್ನ ಪರಿಚಯವೇ ಇಲ್ಲ ನಾನು ತಕ್ಷಕನ ಮಗ ಹೆಸರು ಅಶ್ವಸೇನ ಅಂತ ನೀನೇ ನಿಲ್ಲಿಸಲ್ಲ ನನಗೆ ಅರ್ಜುನನನ್ನು ನೋಡಿದ್ರೆ ಆಗುದಿಲ್ಲ ಅವನನ್ನು ಮುಗಿಸಬೇಕು ಅಂತ ಹೇಳಿ ಅಂದ್ರೆ ಅರ್ಜುನಲ್ಲಿ ದ್ವೇಷ ಕಾರಣ ಉಂಟು ಏನು ಅವ ಇದ್ದಾನಲ್ಲ ಮೇಲಿನ ಅಗ್ನಿ ಹೌದು ಅವನಿಗೊಮ್ಮೆ ಅಜೀರ್ಣ ಆಯ್ತು ಅಗ್ನಿಗೆ ಅಜೀರ್ಣ ಅಸೌಖ್ಯ ಆಯ್ತು ಅವ ಪಂಡಿತರಲ್ಲಿ ಹೋದ ಅಶ್ವಿನಿ ಕುಮಾರ್ ಹತ್ರ ಹೋದ ಅಶ್ವನಿ ದೇವತೆ ಹೌದೌದು ಅವರ ಪಂಡಿತರು ಅವರಲ್ವಾ ಹೌದು ದೇವಲೋಕದ ಪಂಡಿತ ಅವರು ತಿನ್ನುವುದನ್ನು ಬಿಡ್ಲಿಕ್ಕೆ ಹೇಳಲಿಲ್ಲ ಮತ್ತೆ ನೀನು ಹೋಗಿ ಕಾಂಡವನನ್ನು ದಹಿಸು ಅಂತ ಹೇಳಿ ಒಳ್ಳೆ ವಿಚಿತ್ರ ಆಯ್ತು ಎಂತ ಪಂಡಿತರು ಪುಣ್ಯಾತ್ಮ ಅಲ್ವಾ ಹೊಟ್ಟೆ ನೋವು ಅಂತ ಇವ ಮದ್ದಿಗೆ ಹೋದ್ದು ಅವನಿಗೆ ಮತ್ತೆ ಸೊಪ್ಪಿರ್ಲಿಕ್ಕೆ ಹೇಳಿ ನೀನು ಕಾಂಡವನನ್ನು ದಹಿಸ್ಬೇಕಂತ ಹೇಳಿದ್ರು ಕಾಂಡವನಲ್ಲಿ ತುಂಬಾ ಮೌಲಿಕ ಆಗ್ತಾ ಇದೆ ಹೌದು ಕೇಳಿ ತಿಳಿದಿದ್ದೇನೆ ನಮ್ಮ ಆದಿಯೂ ಅದೇ ನಮ್ಮ ಮೂಲವೂ ಅದೇ ನಿಮ್ಮ ಮೂಲ ಸ್ಥಾನವೂ ಅದೇ ಆದಿ ಸ್ಥಾನವೂ ಅದೇ ನೀವು ಅಲ್ಲಿಯೇ ಇದ್ದವು ಅಯ್ಯೋ ನಮ್ಮ ಪಿಜ್ಜಿ ಕೂಡ ಇದ್ದಾರೆ ಆಯ್ತಾಯ್ತು ಕತೆ ಮುಂದುವರಿಸು ಕತೆ ದೊಡ್ಡದುಂಟು ನಮ್ಮ ಪಿಜ್ಜಿ ಇದ್ದಾರಲ್ಲ ನಮ್ಮ ಪಿಜ್ಜಿಗೆ ಯಾರು ಬ್ಯಾರಿ ಮಕ್ಕಳು ಕಲ್ಲಲ್ಲಿ ಹೊಡೆದದ್ದು ಬೇರೆ ಮಕ್ಕಳು ನಮ್ಮವರು ಕೂಡ ಕಲ್ಲಲ್ಲಿ ಹೊಡಿತಾರೆ ಇದು ಬೇರೆ ಮಕ್ಕಳು ಕಲ್ಲಲ್ಲಿ ಹೊಡೆದು ಅದು ನನ್ನ ಅಜ್ಜಿಯ ಕೆನ್ನೆಗೆ ಬಿದ್ದು ಅಜ್ಜಿಯ ತಲೆ ಹೀಗೆ ಅದು ನಿನ್ನ ಅಜ್ಜಿಗೆ ಆದದ್ದು ಪಿಜ್ಜಿಗೆ ಸ್ವಲ್ಪ ನಿನ್ನಲ್ಲೂ ಕಾಣುತ್ತಾ ಹಾಗೆ ಅಜ್ಜಿ ಹೋಗ್ತೇನೆ ಹೇಳ್ತಾರೆ ಅಜ್ಜಿ ಪಿಜ್ಜಿ ಹೋಗುದು ಕಾಣುವುದಿಲ್ಲ ಹೋಗ್ಲಿಲ್ಲ ಮತ್ತೆ ಅವರ ಮಗಳು ನಮ್ಮ ಅಜ್ಜಿ ಕೂಡ ಇದ್ದಾರೆ ನಮ್ಮ ಪಿಜ್ಜಿಯ ಮಗಳು ಅಜ್ಜಿ ಅವರ ಮೇಲೆ ಯಾರ ಗಾಡಿಯನ್ನು ಚಲಾಯಿಸಿದ್ದು ಕುದುರೆ ಗಾಡಿಯ ಕತ್ತೆ ಗಾಡಿಯ ಗೊತ್ತಿಲ್ಲ ಅವರ ನಡುವು ಮುರಿದಿದೆ ಟಕ 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 ನಡುವು ಮುರಿದ್ರೆ ಮೊದಲೇ ನಾವು ತೆವಳುವುದು ಈಗ ಅವರಿಗೆ ಹೊರಲಿಕ್ಕೂ ಆಗುದಿಲ್ಲ ಹೀಗೆ ತುಂಬಾ ಸಂಸಾರ ನಿಮ್ಮದು ಹೌದು ನನ್ನ ತಾಯಿ ನಾನು 4 ಜನ ಇದ್ದೇವೆ ಇಲ್ಲಿ ಎಲ್ಲ ಇವರು ಅಪ್ಪ ಅಮ್ಮನನ್ನು ಬಿಟ್ಟು ಅಪ್ಪ ಮೊದಲೇ ತೀರಿದ್ದಾರೆ ನಾನು ಸಣ್ಣ ಇರುವಾಗಲೇ ಹೋಗಿದ್ದಾರೆ ಅಪ್ಪನ ಮುಖ ನಾನು ನೋಡ್ಲಿಲ್ವಾ ಹೌದು ಅದೊಂದು ಬೇಸರ ಉಂಟು ಆದ್ರೆ ಇನ್ನು ಅಪ್ಪನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ಅಮ್ಮನ ಮುಖ ನೋಡಿಯೇ ಅಮ್ಮನೊಟ್ಟಿಗೆ ಇರುವುದು ಈಗ ಸರಿ ಸರಿ ಹಾಗೆ ಅಲ್ಲಿಗೆ ನೀವೆಲ್ಲ ಹೇಳ್ತೀರಲ್ಲ ಸರ್ಪ ಕಾವಲು ಅಂತ ಹೌದು ಸರ್ಪ ಕಾವಲು ನಮ್ಮದು ಏನು ಆದ್ರೆ ಆ ದಿನ ಅಲ್ಲಿ ಸರ್ಪ ಕಾವಲು ಅವ ಅರ್ಜುನ
ದಹಿಸುವಾಗ ಅವನನ್ನು ನಿಂತದ್ದು. ಇಂದು ಹುಳುಕಡ್ಡಿ ಕೂಡ ಕಾಂಡವನದಿಂದ ಹೊರಗೆ ಹೋಗುವ ಸಂಪೂರ್ಣ ಕಾಂಡವನದ ದಹನ, ಒಂದು ಸಣ್ಣ ಅಗಳು ಕೂಡ ಹೊರ ಹೋಗಬಾರದು. ಇವ ಅದಕ್ಕೆ ಸರ್ಪಗಾವಲು ಬೆಂಗಾವಲಾಗಿ ನಿಂತ, ಪಾರ್ಥ ಬೆಂಗಾವಲಾಗಿ ನಿಂತ. ಹೌದು. ಈ ದಹಿಸುವ ಸಂದರ್ಭದಲ್ಲಿ ಎಲ್ಲ ಉರಿದು ಭಸ್ಮ ಆಗಲಿಕ್ಕೆ ಶುರುವಾಯ್ತು. ನಾವು ಕೇಳಿದ್ದೇವೆ, ಕಾಂಡವನದ ಕತೆ ಕೇಳಿದ್ದೇವೆ. ಆ ಕತೆ ನಿನಗೆ ಗೊತ್ತುಂಟು, ಗೊತ್ತಿಲ್ಲ ಹಾಗೆ ಮಾಡುದು ನೀನು ಕೂಡ. ನೀನು ಕೂಡ ಒಮ್ಮೊಮ್ಮೆ ನನ್ನ ಹಾಗೆ ಕೆಪ್ಪನಾಗೆ ಮಾಡುದು. ಹಾಗಲ್ಲೂ ಕತೆ ಎಷ್ಟೋ ಗೊತ್ತುಂಟು, ಯಾವ ಸಂದರ್ಭಕ್ಕೆ ಎಷ್ಟು ಬೇಕು ಅಂತ ಬೇಡ. ಈ ಸಂದರ್ಭದಲ್ಲಿ ಏನು ಮಾಡುದು? ಅಜ್ಜಿ ಪಿಚ್ಚಿ ಅಮ್ಮನನ್ನು ಎತ್ತಿಕೊಂಡು ನನಗೆ ಹೋಗ್ಲಿಕ್ಕೆ ಆಗ್ತದ? ನಿನಗೊಬ್ಬನಿಗೆ ಕಷ್ಟ. ಕುಲದೇವರಿಗೆ ಬ್ರಹ್ಮನಿಗೆ ಒಂದು ಕೈ ಮುಗಿದದ್ದು, ಅಜ್ಜಿಯನ್ನು ಪಿಜ್ಜಿಯನ್ನು ಅಲ್ಲೇ ಬಿಟ್ಟದ್ದು. ಹೋಗ್ಲಿ, ದಹಿಸುವುದರಲ್ಲಿ ದಹಿಸಲಿ ಅಂತ ಒಂದು ದಯಾ ಮರಣ ಅಂತ ನಾನೇ ಕಣ್ಣು ಮುಚ್ಚಿ ಅವರನ್ನೊಬ್ಬರನ್ನು ಅಲ್ಲಿ ಬಿಟ್ಟದ್ದು. ಅಮ್ಮ ನನ್ನ ಬಾಲವನ್ನು ಕಚ್ಚಿ ಅಂತ ಹೇಳಿದೆ. ಅಮ್ಮ ಬಾಲವನ್ನು ಕಚ್ಚಿದ್ರು ನಾನು ನಭೋ ಮಂಡಲಕ್ಕೆ ನೆಗೆದೆ. ಬದುಕಿದಿರಲ್ಲ, ಬದುಕಿದೆ, ಬಡ ಜೀವವೇ ಅಂತ ತಿಳ್ಕೊಂಡೆ. ಇವ ಇದ್ದಾನಲ್ಲ ಕಾದು ನಿಂತವ ಅರ್ಜುನ, ಅವ ಬಾಣ ಪ್ರಯೋಗ ಮಾಡಿದ್ದಲ್ಲ. ಅವನಿಗೆ ಗೊತ್ತಾಯ್ತಾ? ಅವನಿಗೆ ಗೊತ್ತಾಗ್ಲಿ, ಅವನೊಟ್ಟಿಗೆ ಇರೋದು ಅವಲ್ವಾ ಕೃಷ್ಣಪ್ಪ. ಎಲ್ಲ ಮಾಡುದು ಅವಲ್ವಾ ಕೃಷ್ಣ. ನೀವು ಹಾರಿ ಹೋಗುವಾಗ ಕೃಷ್ಣಪ್ಪ ತೋರಿಸಿದ. ಆ ಕೃಷ್ಣ ಇಲ್ಲದ ಯಾರ ವಿಷಯವೂ ಆ ಕೃಷ್ಣನ ವಿಷಯ ಆಗಲಿಲ್ಲ. ಕೃಷ್ಣಪ್ಪನ ವಿಷಯ ಕೃಷ್ಣನನ್ನೊಂದು ಬಿಟ್ಟೇ ಬಿಡಬೇಕು, ಇನ್ನು ಕುಡಿಸಬಾರ್ದು. ಇವ ಕೃಷ್ಣ ಸನ್ನೆ ಮಾಡಿದ್ದು, ಇವ ಬಾಣ ಬಿಟ್ಟದ್ದು. ಪರಿಣಾಮ ಬಾಣ ಎದುರಿಂದ ಬರ್ತಾ ಉಂಟು, ತಲೆ ತಗ್ಗಿಸಿದೆ, ತಲೆ ಉಳಿಸಿಕೊಂಡು. ನೋಡು ಅವನ ಬಾಣದ ಒಂದು ಗತಿಯೆಲ್ಲ ನೋಡು. ಅದು ಅಲ್ಲಿಂದಲೇ ತಿರುಗಿ ನನ್ನ ನಡುವಿಗೆ ಬಂತು, ನಡುವನ್ನು ತಿರುಗಿಸಿದೆ. ಮತ್ತೆ ನನಗೆ ತಿರುಗಿಸ್ಲಿಕ್ಕಾಗ್ಲಿಲ್ಲ. ಹಿಂದೆ ಬಾಲ ಇತ್ತಲ್ಲ, ತಾಯಿ ಬಾಲವನ್ನು ಕಚ್ಚಿಕೊಂಡಿದ್ದಲ್ಲ, ಬಾಲಕ್ಕೆ ಬಾಣ ಬಿತ್ತು, ನನ್ನ ಬಾಲ ಕಟ ತುಂಡಾಗಿ ಬೆಂಕಿಗೆ ಬಿದ್ದು ತಾಯಿ ಮತ್ತು ನನ್ನ ಬಾಲ ದಹಿಸೋಯ್ತು. ಯಾವಾಗ ಸತ್ತದಕ್ಕೆ ಯಾವಾಗ ಕೂಗು? ನೀವು ವರ್ಷಕ್ಕೊಮ್ಮೆ ಏನಾದ್ರು ಮಾಡಿ ಕೂಗ್ತೀರಿ. ನಾನು ನನ್ನ ಅಮ್ಮ ಸತ್ತದಕ್ಕೆ ಕೂಗಿದ್ರೆ ತಪ್ಪೇನಿದೆ? ನನ್ನ ಅಮ್ಮ ಅಲ್ಲ ಸತ್ತದ್ದು, ನಿನಗೇನು ನೋವು ಗೊತ್ತಿ? ನನ್ನ ಕಣ್ಣೆದುರು ಬಾಲ ಮತ್ತು ಅವರು ಒಟ್ಟಿಗೆ ದಹಿಸಿ ಆಯ್ತು. ಪುಣ್ಯಾತ್ಮ, ನಿನ್ನ ಅಮ್ಮ ತೀರಿ ಹೋದು. ನೀನು ನನಗೀಗ ಹಾಗೆ ಉಂಟು, ಅರ್ಧ ಶರೀರದಲ್ಲಿ ಅವನನ್ನು ಕೊಲ್ಲಬೇಕಂತ ಕಾಯ್ತಾ ಇದ್ದೇನೆ. ಅದಕ್ಕೆ ನಿನ್ನ ಬತ್ತಳಿಕೆಯನ್ನು ಸೇರಿದ್ದೇನೆ. ಮತ್ತೊಮ್ಮೆ ತೊಡು, ಹೂಡು, ಬಿಡು, ಅವನನ್ನು ಕೊಂದು ನಿನಗೆ ಜಯಸಿರಿಯನ್ನು ನಾನು ತಂದುಕೊಡ್ತೇನೆ. ಕಾಳಗದೊಳರಿವಧೆಯನೆ ಸಗುವನಲ್ಲ ಹೋಗಿರುತ್ತ ನಿನಗೆ ಮೆಟ್ಟುತ್ತಿದ್ದ. ಯಾಕೆ ಮೆಟ್ಟುತ್ತಿಲ್ಲ? ಯಾಕೆ? ನನ್ನ ಕಾಲು ಅಪವಿತ್ರ ಆಗ್ತದಲ್ಲ. ಅಲ್ಲ, ಯಾಕೆ? ನೀನು ಆಡಿದಂತಹ ಮಾತನ್ನು ಕೇಳುವಾಗ ದೇವರು ದೊಡ್ಡವರು. ಯಾಕೆ ಈ ಹೊತ್ತಿನಲ್ಲಿ ಬಂದಿಯಲ್ಲ, ಒಂದು ವೇಳೆ ಆಗ ಬಿಟ್ಟಾಗಲೇ ನೀನು ಪಾರ್ಥನ ಶಿರವನ್ನು ಕಚ್ಚಿ ಆತ ಸಾಯ್ತಾ ಇದ್ದರೆ ನನ್ಗೆ ಅಪವಾದ ಬರ್ತಿತ್ತು. ಆ ಸತ್ಯ ದರ್ಶನ ಈ ಹೊತ್ತಿನಲ್ಲಿ ನನ್ನ ಪಾಲಿಗಾಯಿತು. ನಿವಾಳಿ ನಿನ್ನಂತವರಿಗೆ ಆ ಸಹಾಯದಿಂದ ಗೆಲ್ಲುವ ಈ ಕರ್ಣ ಅವಲ್ಲ. ಬೇಳರ ನುಡಿಗುಲಿದು ಶಲ್ಯನೋ ಕೀಳು ಮಾಡದಿರ ಗಡ ಮಾಡವ, ಕೀಳು ಮಾಡದಿರ ಗಡ ಬಾಣವ ಮೇಳವಿಸಿ ನೀ ತೊಡುವುದಿನಲ ರವಿಜ ನಿಂತಿಲ್ದ. ಬೇಳರ ನುಡಿಗುಲಿದು ಶಲ್ಯನೋ ಕೈಗೆ ಬಂದದ್ದು ಬಾಯಿಗಿಲ್ಲ ಅಂತ ಮಾಡುದು. ಇದು ತುತ್ತ, ಇಂಥದ್ದನ್ನೆಲ್ಲ ನಾವು ತಿಂದ ಉದಾಹರಣೆ ಕೊಟ್ಟದ್ದು. ಈಗ ಅದು ಬಂತಲ್ಲ, ಹೌದು, ಪ್ರಯೋಗ ಮಾಡುವಂತ ಹೇಳಿದ್ಯಾ? ಹೌದು, ಮಾಡೋಕೆ ಒಪ್ಪಿಕೊಂಡಿದ್ದೇನೆ, ಕೀಳು ಮಾಡಿದ್ಯಲ್ಲ. ಹೌದು, ಹಾಗಿದ್ರೆ ಮತ್ತೊಬ್ಬರ ಸಹಾಯದಿಂದ ನೀನು ಮಾಡುವುದಿಲ್ಲ. ಬತ್ತಳಿಕೆಯಲ್ಲಿರುವ ಶರ ಯಾವುದು ಅಂತ ನನಗೆ ಗೊತ್ತಿಲ್ಲ, ಅದರ ವಿವರಣೆ ಬೇಡ. ಅವನಿಗೆ ಗೊತ್ತೇ ಆಗಲಿಲ್ಲ ನಾನು ಇಷ್ಟು ಸಮಯ ಕೂತದ್ದು ಬತ್ತಳಿಕೆ. ನೋಡು, ಅವನಿಗೆ ಅವನ ಪಕ್ಷದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಕೂಡಲೇ ಬಾಯಿ ತೆಗಿತಾನೆ, ಇಲ್ಲ ಇದ್ರೆ ಸುಮ್ಮನೆ ಇಡ್ತಾನೆ.
ನೀನು ಗೊತ್ತಾಗುವ ಹಾಗೆ ಬಂದದ್ದು, ಗೊತ್ತಾಗದ ಹಾಗೆ ಬಂದದ್ದು? ಈಗ ಗೊತ್ತಾಗುವಾಗ ಈಗಲ್ಲ, ಆವಾಗ ಬಂದದ್ದು. ಅಲ್ಲ, ಅವನಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳುದಂತ ಗೊತ್ತಾಗುತ್ತದೆ. ಸ್ವಲ್ಪ ಬಾಯಿ ಮುಚ್ಚಿರು. ಇವನ ಮಧ್ಯೆ ಈಗ ನೀನು ಶರವನ್ನು ಮಾಡಿದ್ರೆ ನಿನ್ನ ಬಹುಮಾನದ ಗೊಂಡೆ ಏನು ಹೋಗುತ್ತದೆ? ಈಗ ಬೇಕಾದ್ಯ ಏನು ಗೊತ್ತುಂಟ? ಜಯ. ಹೌದಾ? ಮಾತಲ್ಲಲ್ಲ, ಇನ್ನೊಂದಲ್ಲಲ್ಲ. ಈಗ ನೀನು ಏನಾದ್ರೂ ಮಾಡಿ ಗೌರವನಿಗೆ ಜಯ ಕಂದೀವೆ ಹೇಳಿದ್ಯಲ್ಲ, ಕಂದೀಬೇಕಿದ್ರೆ ಈಗ ಅದಕ್ಕೆ ಕೇಳಿ ಅದರ ಬೇಡಿಕೆ ಹಾಗೆ ಮರಳಿ ತೊಡು ತೊಡು ಮಹಾಶರವ ಗೆಲುವ ಪಡೆ. ಶಲ್ಯಭೂಪತಿಗಳೇ, ಅಂಬರ ಕುದಿದರು ಶರವ ಬಿಟ್ಟಂತಹ ಬಾಣವನ್ನು ಇನ್ನೊಮ್ಮೆ ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದಿಲ್ಲ. ಹಲವಿನೇ ತಗಿಗೆ ಹಲವಿನೇ ತಗೆ ರಣದಿ ನದಿ ಸುತ ಹುಲು ಶಿಖಳ್ಳಿಯ ನೆವದೊಳರಗಿದ ನದಿ ಸುತ ಹುಲು ಶಿಖಂಡಿಯ ನೆವದೊಳೊರಗಿದ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು ಅಲಗು ಮರಳಿದೆ, ಅಲಗು ಮರಳಿದೆ ಹೂಡಿನೆಂಬ ಛಲಗಣ ನಿನಗಿಲ್ದು. ಅಲಗು ಮರಳಿದೆ ಹೂಡಿನೆಂಬ ಛಲಗಣ ನಿನಗಿಲ್ದು. ಕೌರವ ತಿಲಕ ಮೂವರ ನಂಬಿ ಕೆಟ್ಟ, ಕೌರವ ತಿಲಕ ಮೂವರ ನಂಬಿ ಕೆಟ್ಟನೆನುತ್ತ ಕತಿ ತಳೆದ ಯಾರ ಮೇಲೆ ನಂಬಿಕೆ ಇಡದಿದ್ರು ಕೂಡ ಅವರ 3 ಮಂದಿಯ ಮೇಲೆ ಬಹಳಷ್ಟು ನಂಬಿಕೆ. ಹೌದು, ಯಾರು? ಒಂದು ಭೀಷ್ಮಾಚಾರ್ಯ, ಅಜ್ಜ ಅಜ್ಜ. ಹೌದಾ? ಹೀಗೆ ಅಜ್ಜ, ನನಗಲ್ಲ. ಒಂದು ಅವರು ಅವರನ್ನು ಅವ ಅಂತ ಹೇಳುದು, ಅವರನ್ನು ನಂಬಿದವ. ಹಾಗಂತ ಹೇಳಿಕೊಂಡು ಪ್ರತಿಜ್ಞೆ ಹಾಕಿದ್ದಾನೆ, ದಿನವೊಂದಕ್ಕೆ 10,000 ಮಠ ಮಕುಟ ಮಾಡ್ತಾರೆ. ನಿನ್ನ ಉಪಸ್ಥಿತಿಯಲ್ಲಿ ಹೌದು ಹೌದು, ನಾನು ಬರಲಿಲ್ಲ. ಪ್ರತಿಜ್ಞೆ ಹಾಕುವಾಗ ಹೌದು. ಆವಾಗ ದಿನವೊಂದಕ್ಕೆ 10,000 ಕಿರೀಟಧಾರಿಗಳ ತಲೆ ಖರೀದಿಗೆ ಹಾಕುತ್ತೇನೆ. ಲೆಕ್ಕ ಮಾಡಿ ಹಾಕಿದ್ದಾರೆ 10 ದಿನ. ನೀನು ಲೆಕ್ಕ ಮಾಡ್ಲಿಕ್ಕೆ ಅಲ್ಲಿ ಯುದ್ಧಕ್ಕೆ ಬರಲಿಲ್ಲ ಅಲ್ಲ, ಹೇಳಿದ್ದಾರೆ. ಲೋಕ ಹೇಳಿದ್ದಾರೆ. ಅಷ್ಟು 999 ಆಗಲಿ ಅಲ್ಲ, 1999 10,000 ಆಗಿದೆ. ಹೌದಾ? ಇಷ್ಟು ಮಾಡುವಾಗ ಪಾಂಡವರಲ್ಲಿ ಒಬ್ಬರನ್ನು ಕೊಲ್ಲಬಹುದಿತ್ತ ಬೇಡ ಹೇಳು? ಅದು ಅವರು ಹೇಳಲಿಲ್ಲ, ಮಾಡಲಿಲ್ಲ. ಹೇಳಿಲ್ಲಲ್ಲ, ಹೇಳಿದ್ದನ್ನೇ ಮಾಡಿದ್ದಲ್ಲ, ಆಡದಿದ್ದನ್ನು ಮಾಡಿದ್ದಾರೆ. ಮತ್ತೆ 10ನೇ ದಿವಸ ಏನು ಮಾಡಿದರು? ಏನು? ಹುಲು ಶಿಖಂಡಿಯ ನೆವದಿ.
ಮೊದಲೇ ಹೇಳಿದ್ರು ಶಿಖಂಡಿ ಬಂದ್ರೆ ನಾನು ಯುದ್ಧ ಮಾಡುವುದಿಲ್ಲ. ಅದು ಹೇಳಿದ್ರಂತಲ್ಲ, ಅದು ಹೇಳಿದ್ದಲ್ಲದು. ಹಾಗಂತ ಹೇಳಿಕೊಂಡು ಶಿಖಂಡಿ ಬಂದ್ರೆ ಅವನಿಗೆ ಬಾಣ ಪ್ರಯೋಗ ಮಾಡೋದಕ್ಕೆ ಅವ ಕಳ್ಕೊಂಡ ಇಲ್ಲ ಇದೆಲ್ಲವನ್ನು ಅವನಿಗೆ ನೆಪ ಬೇಕಿತ್ತು. ನೆವನದಂತ ಹೇಳಿದು ಅವ ಮುಂದೆ ಬಂದಾಗ ನಾನು ಯುದ್ಧ ಮಾಡುದಿಲ್ಲ ಅಂತ ಹೇಳಿ ಶರಸಯ್ಯ ಮಲಗಿದು ಸಾಯ್ತೇನೆ ಅಂತ ಹೇಳಿದ್ರು. ಶರಸಯ್ಯ ಈಗಲೂ ಇದ್ದಾರೆ, ಈಗಲಿದ್ದಾರೆ. ಅವರು ಹೋದ್ರ ಆ ನಂತರ ಸೇನಾಧಿಪತ್ಯವನ್ನು ಕಟ್ಟಿದ್ಯಾರಿಗೆ ಅಂತ ಹೇಳಿದ್ರೆ ಗುರುಗಳಿಗೆ ದ್ರೋಣಾಚಾರ್ಯ. ಹೌದು, ಅವರು ಯುದ್ಧ ಭಯಂಕರ ಭಯಂಕರ ಯುದ್ಧ. ನೀನು ಮಾಡಿದ್ದರಲ್ಲಿ ಎಂತದ್ದು ಅಂತ ನನಗೆ ಅವರು ಹೇಳಿದಾಗ ಅದನ್ನು ವಿವರಣೆ ಮಾಡೋದು ಬೇಡ. ಅವರು ಮಾಡಿದ್ದೇನು? ಅಶ್ವತ್ಥಾಮ ಹತೋ ಹತ ಅಥವಾ ಕುಂಜಾರ, ಅದು ಯಾರಿಗೂ ಕೇಳಿ ಕುಂಜಾರ ಕೇಳಲಿಲ್ಲ, ಯಾರಿಗೂ ಕೇಳಲಿಲ್ಲ. ಹೌದಾ? ಸುತ ಸತ್ತ ಅಂತ ಹೇಳಿ ಸುತ ನಾನು ಹುಡುಕುವುದಕ್ಕೆ ಹೋದ್ದಿಲ್ಲಿಗೆ ದೇಹ ಬಿಟ್ಟು ಹೋದು. ಹೌದಾ? ಹೌದು. ಅವ ಚಿರಂಜೀವಿ ಅಂತ ಗೊತ್ತಿಲ್ಲ, ಗೊತ್ತಿತ್ತು. ಮತ್ತೆ ಹೋದ್ಯಾಕೆ ಅವರು ಸಾಯ್ಲಿಕ್ಕೆ ಹೋದ. ಇವ ಸಾಯ್ಬೇಕು, ಕೌರವ ಸಾಯ್ಲೇಬೇಕು ಅಂತ ಹೇಳಿ ಅವನು ನಂಬಿದ್ದಲ್ವಾ. ಅವರ ಅವರನ್ನಿಬ್ಬರನ್ನು ನಂಬಿ ಕೆಟ್ಟ. ಈಗ ಉಳಿದದ್ದು ನೀವು ನಿಮ್ಮ ಮೂವರ ನಂಬಿ ಕೆಟ್ಟ. ನಾನು ಹೇಗೆ ಈಗ ಆ ಸಾಲಿಗೆ ನನ್ನನ್ನು ಸೇರಿಸಲಿಕ್ಕೆ ಕಾರಣ ಏನೇನು ಈಗ ನಡೆದ ಪಟ್ಟಂಬ ತೊಡಲಾರೆ ಅಂತ ಹೇಳಿದ್ಯಲ್ಲ. ಬಾಣ ಯಾವುದೇ ಕಾರಣ ನಿನಗೇನಾಯ್ತು ಈಗ? ಬಿಡೋದಿಲ್ಲ. ಯಾಕೆ ಬಿಡುವುದಿಲ್ಲ? ನಿಯಮ. ಅದು ನಿಯಮ ಅಲ್ಲ, ನಿಯತ್ತು ಅಲ್ಲ, ಏನು ಕರ್ಮವಿಲ್ಲ. ನಿನಗೊಂದು ಹೆಸರು ಬೇಕು. ಇಷ್ಟರವರೆಗೆ ನೀನು ಯಾವ ಕಾರಣನೂ ಹೆಸರಿಗೆ ಬರಲಿಲ್ಲ. ಬರುತ್ತಿದ್ರೆ ಇದರಲ್ಲಿ ಒಂದು ಪಾರ್ಟಿ ಅಂತ ಹೇಳಿಕೊಂಡು ಇಷ್ಟು ಮಾಡಿದ್ದು ನೀನು. ಸ್ವಾಮಿ ಆಗಲಿ, ಈಗ ನನ್ನಿಂದಾಗಿಯೇ ಕೌರವ ಕೆಡೋದು ಬೇಡ. ನೀವು ಸ್ವಲ್ಪ ಹೊತ್ತು ಸಾಯಂಕಾಲದವರೆಗೆ ಸೂತತ್ವ ಮಾಡಿ ಪಾರ್ಥನ ತಲೆಯನ್ನು ನಾನು ಬರ್ತೇನೆ. ಆಗುದಿಲ್ಲ. ಬರುವಾಗ ಒಂದು ಮಾತು ಹೇಳಿದ್ದೇನೆ. ಏನು? ನಾನು ಮಾತಾಡ್ಲಿಕ್ಕಿಲ್ಲ, ಮಾತಾಡಿದ್ರೆ ಬಿಡುದಿಲ್ಲ ಅಂತ ಅರ್ಥ ಅಲ್ಲ. ಮಾತಾಡುವುದಿಲ್ಲ. ನಾನು ಹೇಳಿದ್ದನ್ನು ಕೇಳದಿದ್ರೆ ಮತ್ತೆ ಅಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿ. ಇದು ಕುದುರೆ ಎದೆ ಮೇಲೆ ಹಾಕಿ ನೀವು ನಾನು ವಾಗೆ ಹಿಡಿದಿದ್ರೆ ನನಗೆ ಸಾರಥ್ಯ ಉಂಟಾ? ಮತ್ತೆ ಇಲ್ಲೇ ಕೆಲಸ. ನಾನೊಂದು ಯೋಚನೆ ಮಾಡಿದ್ದೇನೆ, ಇವತ್ತು ನಿನ್ನಿಂದ ಆಗುದಿಲ್ಲ, ನಾಳೆ ನನ್ನಿಂದ ಏನಾದ್ರು ಆಗುತ್ತೆ. ಸ್ವಾಮಿ ಮಠದಲ್ಲಿ ಗೌರವಂತ್ರ ಎಂತದ್ದು ಸಾರಥ್ಯ ಮಾಡೋದಕ್ಕೆ ತಗೊಂಡಿದ್ದೇನೆ. ನಿನಗೆ ಗೊತ್ತುಂಟು, ಸಾರಥ್ಯ ಮಾಡುವುದಕ್ಕೆ ತಗೊಂಡಿದ್ದೇನೆ. ಅಲ್ಲ, ಇವತ್ತು ಕೊಟ್ಟಿದ್ದಾನ ಅವ. ಅದೆಲ್ಲ ಬೇಡ. ನೀವೀಗ ಹೋಗೋದು ಅವನ ಮೇಲೆ ಮಮಕಾರ ಇದ್ದಾದ ಕಾರಣ ಇಷ್ಟು ಹೇಳಿದೆ. ಈಗ ಅಲ್ಲಿಗೆ ಹೋಗುದೇ, ನಾನು ಅಲ್ಲಿಗೆ ಹೋಗುದು. ನಾವು ಇಬ್ಬರು ಸಾರಥ್ಯ ರಥವ ನಡೆಸುತ್ತಲಿದಿರಾದಂ ಕರ್ಣಂ ರಣದಭಿಮಾನಿ ದೇವತೆ ಮುಳಿದಳಿಯುವುದಿಗೆನೊತ್ತ ಚಿಂತಿಸಿದ ಏನ ಮಾಡುವುದಿಲ್ಲೋ ದೈವ ವಿಗೀನನಲ್ಲ ನೃಪತಿಗೆ. ಒಂದು ಕೈಯಲ್ಲಿ ವಾಜಿಯನ್ನು ನಾನೇ ಹಿಡಿದು ಪಾರ್ಥನ ಮುಂಭಾಗದಲ್ಲಿ ಹೋರಾಡುವುದಕ್ಕೆ ಮುಂದಾದೆ. ಕೆಲ ಕಾಲ ಘನಘೋರ ಸಂಗ್ರಾಮವು ನಡೆಯುತ್ತಾ ಇತ್ತು. ಆದರೆ ಈ ಹೊತ್ತಿಗೆ ಆಗುವಾಗ ನನ್ನ ರಥ ಈ ಭೂ ಮಧ್ಯೆ ಕೆಸರಿನಲ್ಲಿ ಹೂತು ಹೋಗಿದೆ. ನನ್ನ ಕುದುರೆಗಳು ಮುಂದಕ್ಕೆ ಎಳೆದು ಆಯಾಸಗೊಂಡು ಬಾಯಿಯಲ್ಲೆಲ್ಲ ಉಳುವುದು. ಏನು ಮಾಡುವುದಿಲ್ಲ. ಯಾಕೆ ಹೀಗಾಯಿತು ಅಂತ ಯೋಚಿಸಿದ್ರೆ ನಾನಲ್ಲ, ನಮ್ಮ ನೃಪ ದೈವ ವಿಹೀನನಾದ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಯಾವುದೇ ಕಾರಣಕ್ಕಾಗಲಿ ಹೋರಾಡುವಂತಹ ಉತ್ಸಾಹ ನನ್ನಲ್ಲಿ ಕಡಿಮೆಯಾಗಲಿಲ್ಲ.
ಅದಕ್ಕೆ ಬೇಕಾಗಿ ರಥವನ್ನೆತ್ತಿ ಮತ್ತೆ ಯುದ್ಧ ಪ್ರಾರಂಭಿಸಬೇಕಾಗಿ ಏನು ಭಾನುಸುತ ರಥವಿಳಿದು ಕುಂತಿ ಸೂನುವಿನ ಮಗನು ನೀತಿ ವಿಧಾನದಲ್ಲಿ ತಾನುರಿದ ಸರ್ವರು ಮೆಚ್ಚುವಂದದಲ್ಲಿ ಎಲೆ ಪಾರ್ಥ ನೀ ಕೇಳುವುದೊಲಿದೆಲ್ಲ ಮಾತ ಛಲಬಂಕನಗೆ ಸೋಮಕುಲ ಧರ್ಮ ಜಾತ ನೆಲದಲ್ಲಿ ಹೂಳಿದು ಮಣಿಸಿತು ರಥವು ಕಲಗ ಕಾಣುವರಿಗಲಲದದು ಮತವೋ ಕಲಗ ಕಾಣುವರಿಗಲಲದದು ಮತವೋ ಎಲೆ ಭಾರತ ನೀ ಕೇಳುವುದೊಲಿದೆನ್ನ ಮಾತ ರಥ ಇಳಿದು ಬಂದಿದ್ದೇನೆ. ನಿನ್ನ ಮುಖವನ್ನು ನೋಡುತ್ತಾ ಇದ್ದೇನೆ. ಒಲಿದು ನನ್ನ ಎರಡು ಮಾತುಗಳನ್ನು ಕೇಳಬೇಕು ಅಂತ ಏನು ನೀನೇ ನೋಡುತ್ತಾ ಇದ್ದಿ. ನಿನ್ನಲ್ಲಿ ಘನಘೋರ ಸಂಗ್ರಾಮ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ರಥ ಮಾಂಸ ರಕ್ತದ ನಡುವೆ ಹೂತು ಹೋಗಿದೆ. ಭೂಮಿಯೇ ಬಾಯ್ಬಿಟ್ಟು ನನ್ನ ರಥವನ್ನು ಎಳೆಯುವಂತಿದೆ. ಆದ್ದರಿಂದ ಒಂದರೆಗಳಿಗೆ ಅವಕಾಶವನ್ನು ಕೊಟ್ಟೆ ಅಂತ ಇದ್ರೆ ಮತ್ತೆ ರಥವೆತ್ತಿ ಬಂದು ನಿನ್ನಲ್ಲಿ ಹೋರಾಡುವುದಕ್ಕೆ ಸಿದ್ಧನಾಗುತ್ತೇನೆ. ರಥ ಇಲ್ಲದವನಲ್ಲಿ, ಆಯುಧ ಇಲ್ಲದವನಲ್ಲಿ, ಹುಲ್ಲು ಕಡ್ಡಿ ಕಚ್ಚಿದವನಲ್ಲಿ ಹೋರಾಟ ಮಾಡಬಾರದೆಂಬುದು ಧರ್ಮವಲ್ಲವೇ? ಆ ಧರ್ಮಕ್ಕನುಗುಣವಾಗಿ ಧರ್ಮಜನ ತಮ್ಮನಾಗಿ ನನಗೊಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀನಿ. ಕರ್ಣ, ಧರ್ಮಕ್ಷೇತ್ರ ಇದು, ಕುರುಕ್ಷೇತ್ರ. ಧರ್ಮಯುದ್ಧವೇ ನಡೆಯಬೇಕಿಲ್ಲಿ. ಆದ್ರೆ ಈ ಸಂದರ್ಭದಲ್ಲಿ ರಥವಿಹೀನನು ನೀನು. ಅದನ್ನು ಎತ್ತುವುದಕ್ಕಾಗಿ ಕಾಲಾವಕಾಶವನ್ನು ಕೇಳುತ್ತಾ ಇದ್ದೀಯ. ಒದಗಿಸಿಕೊಡಬೇಕಾದದ್ದು ನನ್ನ ಕರ್ತವ್ಯವೂ ಹೌದು. ಆಯುಧ ಬಾಹಿರನಲ್ಲಿ ಯುದ್ಧ ಮಾಡಕೂಡದು ಎಂಬ ಹಾಗೆ ಧನುರ್ವಿದ್ಯೆಯ ನಿಯಮವೂ ಇದೆ. ಈ ನೆಲದ ನಿಯಮವೂ ಹೌದು. ಆ ಕಾರಣಕ್ಕಾಗಿ ನಿನಗೆ ಅವಕಾಶವನ್ನು ಕೊಟ್ಟಿದ್ದೇನೆ. ಹೋಗು, ರಥವನ್ನು. ಅಸಮಬಲನಿಂದ ನುಡಿಗುಲಿದ ಧನಂಜಯ ವಸುಧಿಗಿಳುಗಲು ಚಾಪಮೋ ಬಳಿಕ ರಾಧೇಯನ ಸುತಿರುಗಿ ಬಾಡಿ ಮಂಡಿಯ ನೂರಿ ಗಾಳಿಯು ಬಿಡುದೆ ಸುದಿರೆ ಕಾಣುತ್ತ ರಥವನ್ನು ಎತ್ತುತ್ತಾ ಇದ್ದಾನೆ. ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ, ಪ್ರಯಾಸ ಪಡ್ತಾ ಇದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಅವನನ್ನು ನೋಡುವಾಗ ಏನೋ ಒಂದು ವಿಶೇಷವಾದಂತಹ ಅನುಭವ. ವೈರಿಗಳಿಗಾಪತ್ತು ಎಸಗಿದಾಗಲೇ ಕೊಲ್ಲಲು ಬೇಕೆಂಬುದರ ಸುಗಳ ಹಸನಾದ ನೀತಿ. ತೊಡು ತೊಡು ಮಗಾಸ್ತ್ರವನೆಂದು ಮುರವೈರಿ ಘರ್ಜಿಸಿದನು. ಏನು ಮರುಳುತ್ತಾನ ನಿನ್ನದು? ಕರ್ಣ ಒಂದೊಮ್ಮೆಗೆ ನನಗೆ ಅವಕಾಶವನ್ನು ಕೊಡು ಎನ್ನುವ ಹಾಗೆ ಕೇಳಿದಾಕ್ಷರ ನೀ ಆಯಿತು ಅಂತಾಡಿದೆ.
ಮನಸ್ಪೂರ್ವಕವಾಗಿ ಹೇಳ್ತೇನೆ, ವೈರಿಗಳಿಗೆ ಆಪತ್ತು ಒದಗಿದಾಗ ಅವರನ್ನು ವಧಿಸಬೇಕು. ಹೀಗಿರುವಾಗ ಇಂಥದ್ದೊಂದು ಕಾಲ ಪಕ್ವಾಯಿತು ಅಂತಾದ್ರೆ ನೀ ಅವಕಾಶ ಕೊಟ್ಟದ್ದೇ ತಪ್ಪು. ಇದು ಅರಸರಿಗೆ ಹಸನಾದ ನೀತಿ. ಹಾಗಾಗಿ ಯೋಚಿಸಬೇಡ, ಮಹಾಸ್ತ್ರವನ್ನು ತೊಡು. ಹರಿಯಾಡಿದೋ ಕೇಳಿದೋ ತರಣಿ ಕುಮಾರನ ಬೆನ್ನ ನಿರೀಕ್ಷಿತಲಾಗ ಕರಗಿದುದಂತ ಕರುಣೋ ಕರಗಿದುದಂತ ಕರುಣೋ ಮರುಗುತ್ತ ಬಳಿಕ ಜಪಿತನೊಡನೆ ಊದನು ಪಾರ್ಥ ಮನಸ್ಸೆ ಜಪಿತ ನೀನು ಮಾತಿಲಿ ಬಿಟ್ಟಾಡೋ ಕರ್ಣನಾರಿ ಎಲ್ಲ ಮನದಲ್ಲಿ ಹಲವು ಗಂಬಲಿಸುವುದಲಿರ್ಬೋದು ಕರ್ಣನಾರಿಗೆ ಧನುವೆತ್ತಲಾರಿ ಕೂರ್ಗಣೆ ತೊಡಲಾರೇನು ಕರ್ಣನಾರಿ ಮೇಣೆನಗೀತು ಬಗೆಗಾಣದಾತನ ಮೇಲಿನ್ನು ಕರ್ಣನಾರಿ ಧನುವೆತ್ತಲಾರಿ ಕೂರ್ಗಣೆ ತೊಡಲಾರೇನು ಕರ್ಣನಾರಿ ಮೇಣೆನಗೀತು ಬಗೆಗಾಣದಾತನ ಮೇಲಿನ್ನು ಕರ್ಣನಾರಿ ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಕರ್ಣನಾರಿ ಕರ್ಣನಾರಿ ಪಾರ್ಥ, ಕರ್ಣನು ಧರಾಶಾಯಿಯಾಗಿದ್ದಾನೆ. ನೆಲದಲ್ಲಿ ಹೂತು ಹೋದಂತಹ ರಥವನ್ನು ಮೇಲೆತ್ತುವಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಂತಹ ವೇಳೆಯಲ್ಲಿ ನೀವಾಡಿದಂತಹ ಮಾತುಗಳಾದ್ರೂ ಏನು ದೇವರೇ? ತೊಡು ಮಹಾಸ್ತ್ರವನ್ನು ಅಂತ ನೀವು ಹೇಳಿದ ತಕ್ಷಣದಲ್ಲಿಯೇ ನಾನು ಒಮ್ಮೆ ಮನಸ್ಸು ಮಾಡಿ ಆ ಕಡೆಗೆ ತಿರುಗಿ ನೋಡಿದ್ದು ನಾನು. ಅವನ ಬೆನ್ನು ಮಾತ್ರ ಕಾಣುತ್ತಾ ಉಂಟು ದೇವರೇ. ಆದ್ರೆ ಅವನ ಬೆನ್ನನ್ನು ನೋಡಿದ ತಕ್ಷಣದಲ್ಲಿ ಮನಸ್ಸಿನಲ್ಲಿ ಅದೇನೋ ಆತಂಕ, ದುಗುಡಗಳು ಉಮ್ಮಳಿಸಿ ಬರುವುದಕ್ಕೆ ಆರಂಭವಾಗಿದೆ. ಎಲ್ಲರ ಮನಸ್ಸನ್ನು ಅರಿತುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವ ನೀನಾದ ಕಾರಣದಿಂದಲೇ ಮನಸ್ಸಿಜ ಪಿತ ಎಂಬ ಹಾಗೆ ನಿನ್ನನ್ನು ಲೋಕ ಕರೆದುಕೊಂಡದ್ದು. ಆದ್ರೆ ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಗೆ ಯೋಗ್ಯವಾದಂತಹ ಒಂದು ಉತ್ತರವನ್ನು ನೀನೇ ಕೊಡಬೇಕು ದೇವರೇ. ಏನದು ಪಾರ್ಥ? ಕೇವಲ ಮಾತಿನಿಂದ ಸಾಕಾಗುವುದಿಲ್ಲ. ರಣಕ್ಷೇತ್ರದ ಮಾತುಗಳು ಏನುಂಟು ಅದೆಲ್ಲವನ್ನು ಬಿಟ್ಟು ಅದರ ಹೊರತಾಗಿ ನೀನು ಸತ್ಯ ವಾಕ್ಯಗಳನ್ನು ಆಡಬೇಕು. ಒಂದೊಮ್ಮೆಗೆ ಕರ್ಣನನ್ನು ನೋಡಿದ್ರೆ ಏನೋ ಒಂದು ರೀತಿಯ ನಮ್ಮವನೇ ಎಂಬುವಂತಹ ಭಾವನೆ, ಅವನಿಗೆ ಶಸ್ತ್ರ ಪ್ರಯೋಗ ಮಾಡಬೇಕು ಎಂಬ ಹಾಗೆ ಧನುವನ್ನು ಎತ್ತುವುದಕ್ಕೆ ಪ್ರಯತ್ನ ಪಟ್ರೆ ಶಕ್ತಿ ಸಾಕಾಗುತ್ತಾ ಇಲ್ಲ. ಕೂರ್ಗಣೆಯನ್ನು ತೊಡುವುದಕ್ಕಾಗುವುದಿಲ್ಲ. ಅಷ್ಟೇ ಏಕೆ ಸ್ವಾಮಿ, ಒಬ್ಬಾತನಿಗೆ ಹೊಡಿಬೇಕು ಅಂತಿದ್ರೆ ಅವನಲ್ಲಿ ನಮಗೆ ಹಗೆತನ ಕಾಣಿಸಿಕೊಳ್ಳಬೇಕು. ಆದ್ರೆ ಕರ್ಣನ ಮೇಲೆ ಅಂತಹ ಯಾವುದೇ ಭಾವನೆಗಳು ಈಗ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇಲ್ಲ. ಅವನನ್ನು ನೋಡಿದಾಗ ನನಗಿಂತ ಹಿರಿಯವನೋ ಅವನು, ನಮ್ಮಣ್ಣ ಧರ್ಮಜನಿಗಿಂತ ಅಗ್ರಜನೋ ಇವನು ಎಂಬಂತಹ ಭಾವನೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಆದ್ರೆ ಅವನ ಪರಿಸ್ಥಿತಿಯನ್ನು ಮತ್ತೊಮ್ಮೆ ನಾನು ಅವಲೋಕಿಸುವುದು ದೇವರೇ. ಸಾಯಕಗಳುಂಟೆ ಅವನಿಗೆ? ಯಾವುದೇ ಸಾಯಕಗಳಿಲ್ಲ. ಎಲ್ಲವನ್ನು ಬದಿಗಿರಿಸಿ ತದೇಕ ಚಿತ್ತದಿಂದ ಆ ರಥವನ್ನೇ ಎತ್ತುವುದರಲ್ಲಿ
ತಲ್ಲೀನನಾಗಿ ಹೋಗಿದ್ದಾನೆ. ಸರಿ, ಅವನಿಗೂ ಬಾಣ ಪ್ರಯೋಗ ಮಾಡು 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 ಎಂಬ ಹಾಗೆ ಬಾರಿ ಬಾರಿಗೆ ನೀನು ಹೇಳುತ್ತಾ ಇದ್ದೀಯಲ್ಲ ದೇವರೇ. ದ್ರೌಪದಿ ವಸ್ತ್ರಾಪಹಾರ ಪ್ರಕರಣದಲ್ಲಿ ದ್ರೌಪದಿಗೆ ಅಕ್ಷಯಾಂಬರವನ್ನು ನೀಡುವುದರ ಮೂಲಕವಾಗಿ ಕರುಣಾಸಾಗರ ಎಂಬ ಹಾಗೆ ಕರೆಸಿಕೊಂಡವ ನೀನು. ಅಷ್ಟೇ ಅಲ್ಲ, ನಮಗೆ ಯಾವುದೇ ಸಂದರ್ಭದಲ್ಲಿ ಕಷ್ಟಗಳು ಎದುರಾದರೂ ಕೂಡ ನಿನ್ನ ಕರುಣೆ ಎನ್ನುವಂತಹ ಆಶೀರ್ವಾದದ ಬಲದಿಂದ ಅದೆಲ್ಲವನ್ನು ಮೀರಿ ನಿಂತವರು ನಾವು, ಸೆಟೆದೆದ್ದವರು ನಾವು. ಆದರೆ ಈ ಕಾಲಕ್ಕೆ ಅವನ ವಿಷಯದಲ್ಲಿ ಕರ್ಣನ ವಿಚಾರವಾಗಿ ನೀನು ನಿಷ್ಕರುಣಿಯಾಗಿ ಹೋದೆ ದೇವ, ನಿಷ್ಕರುಣಿಯಾಗಿ ಹೋದೆ. ಅವನಿಗೆ ಬಾಣ ಪ್ರಯೋಗ ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ದೇವರೇ, ಸಾಧ್ಯ ಇಲ್ಲ. ಯಾಕೆ ಎಂದಡೆಲೆ ಮರುಳೆ ಕೌಂತೆಯ ನಿನಗೇನಂದೆ ಮಂದಮತಿ ಸೂತ ಸುತನಿವ ನಿನ್ನ ಬಾಂಧವನೇ ಹಂದೆ ಕುಲಗೆಡುಕ ನೀನೇ ಸುಮರುಗುವೆ ಸಾಕು ಬಿದ್ದಳರಣಾಗ್ರದೊಳಗೆ ಕಂದನ ಬಿಮಲೆಯು ಕೊಡುವಾಗಲಿದಿವ ಸಂಬಂಧವಿಲ್ದಿರುವುದ ನೋಡಿದನೇ ಬಿಡು ವ್ರತ ಬಂದು ತನವ ಬಳಿಕ ಧನು ಹಿಡಿದು ತೋಟು ದಿವ್ಯ ಮಾರ್ಗಣವನಿಗೆಂದನು. ಮಹಾಸ್ತ್ರವನ್ನು ತೊಡು ಎನ್ನುವ ಹಾಗೆ ನಿನಗೆ ಆಜ್ಞಾಪಿಸಿದೆ, ಸಾಧ್ಯವಾಗುತ್ತಾ ಇನ್ನೇನು ಬಾಣವನ್ನು ಪ್ರಯೋಗಿಸ್ತೇನೆ ಎನ್ನುವ ಹಾಗೆ ಒಂದೊಮ್ಮೆಗೆ ನೀ ತಿರುಗಿ ನೋಡಿದೆ ಎಂದಾದರೆ ಅವನ ಬೆನ್ನನ್ನು ಕಂಡಾಗ ನನಗೆ ಧರ್ಮಜನನ್ನು ಕಂಡ ಹಾಗೆ ಆಗುತ್ತದೆ ಎನ್ನುವ ಹಾಗೆ ಬಾಂಧವ್ಯವನ್ನು ನೀ ಬೆಸೆದುಕೊಂಡೆ. ನನಗೆ ಬಂಧುವಂತೆ ತೋರುತ್ತಾ ಇದ್ದಾನೆ ದೇವರೇ. ಪಾರ್ಥ, ಅವ ಬಂಧುವೇ ಹೌದು ಅಂತಾದ್ರೆ ನಿನ್ನ ಪಕ್ಷದಲ್ಲಿ ಯಾಕಿಲ್ಲ? ಯೋಚನೆ ಮಾಡು. ಅಷ್ಟೇ ಅಲ್ಲ, ಈ ಕಾಲಕ್ಕೆ ನೀ ಆಡಿದಂತಹ ಮಾತು ಧನುಸ್ಸನ್ನು ಎತ್ತುವುದಕ್ಕೆ ನನ್ನಿಂದ ಶಕ್ತಿ ಇಲ್ಲ, ಶಕ್ತಿ ವಿಹೀನನಾಗಿದ್ದೇನೆ ಅಂತ ನೀ ಆಡಿದೆ. ದೇವ ನೀ ನಿಷ್ಕರುಣಿ ಎನ್ನುವ ಹಾಗೆ ನಿನಗೆ ಅಕ್ಷಯಾಂಬರ ಪ್ರಸಂಗ ನೆನಪಾಗುತ್ತದೆ. ಅದೇ ಪ್ರಸಂಗಕ್ಕೆ ಇನ್ನೊಂದು ಹೆಸರು ದ್ರೌಪದಿ ವಸ್ತ್ರಾಪರಣ ಅಂತೇಳಿ. ಏನು, ನನ್ನ ತಂಗಿಯಾದಂತಹ ದ್ರೌಪದಿಯ ಸೀರೆಯ ಸೆರಗನ್ನು ಆ ದುಶ್ಯಾಸನ ಸೆಳೆಯುವಾಗ ಇವ ಏನು ಮಾಡ್ತಾ ಇದ್ದ? ಕೈ ತಟ್ಟಿ ಅಪಹಾಸ್ಯ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ನಿನಗೆ ನೆನಪಿಗೆ ಬರ್ಲಿಕ್ಕಿಲ್ಲ, ನಿನಗೆ ಮಗನಾದ್ರು ನನಗೆ ಅಳಿಯ ಅಭಿಮನ್ಯು ಕುಮಾರ ಚಕ್ರವ್ಯೂಹಕ್ಕೆ ಹುಡುಕುವ ಯೌವನದ ಮರಿ ಸಿಂಹದಂತೆ ಒಳಹೊಕ್ಕಂತಹ ಅಭಿಮನ್ಯುವನ್ನು ಮೋಸದಿಂದ ಕತ್ತರಿಸಿದವ. ಇಷ್ಟೆಲ್ಲ ಸಂಬಂಧ ಇವನಲ್ಲಿ ಉಂಟು. ನೀನು ಕೇಳಿದ್ಯಲ್ಲ ಸಂಬಂಧ, ಇವನಿಗೂ ನಿನಗಿರುವ ಸಂಬಂಧ ವೈರತ್ವ. ಹಾಗಾಗಿ ಯೋಚಿಸಬೇಡ. ಕಲಿರಾಧೇಯನು ಕಂಡು ಕಠಾರಿಯೊಳಗಿದೆ ನಾವು ನೀವಾಡಿದಂತಹ ಪ್ರತಿಯೊಂದು ಮಾತುಗಳಿಂದಲೂ ಕೂಡ ಎಲ್ಲವೂ ಅರ್ಥವಾಗತೊಡಗಿದೆ. ಇಂತಹ ದುಷ್ಟ ಕರ್ಣನನ್ನು ಸುಮ್ಮನೆ ಬಿಡುವುದಲ್ಲ, ತೊಟ್ಟಿದ್ದೇನೆ ಮಹಾಶಾರ. ತಮ್ಮನಾದ್ದಕ್ಕೆ ಸಾರ್ಥಕವಾಯಿತು. ರಥವೆತ್ತುವ ಸಂದರ್ಭದಲ್ಲಿ ಕೂರ್ಕಣೆಯನ್ನು ನನ್ನ ಬಾಣಕ್ಕೆ ಗಂಡಿಗೆ ಬಿಟ್ಟೆ. ಪರಿಣಾಮವಾಗಿ ನನ್ನ ಹೊಟ್ಟೆ ಬಗೆದು ಕರುಳೆಲ್ಲ ಧರೆಗೆ ಬೀರುತ್ತಾ ಇತ್ತು. ಅದನ್ನೆಲ್ಲವನ್ನು ಸೇರಿಸಿ ಹೊಟ್ಟೆಗೆ ತುಂಬಿಸಿ ಉತ್ತರೀಯದಿಂದ
ಅರಗಿದು ಮತ್ತೆ ಮಾರ್ಮೇಲೆತ್ತು ನಿಂತಿದ್ದೇನೆ ನೋಡು. ಕೊಳುಗುಣಗಾನು ಮಡಿ ಕೈಗಾಲು ನಡುಗಿತು ಧೈರ್ಯ ಸಿರಿ ತೊಲಗಿ ಹೀನನಾದನು ಕೌರವೇಶ್ವರ ಹೀನನಾದನು ಕೌರವೇಶ್ವರಗೇನು ಗತಿಯೋ ಹರ ಹರ ಮಗದೇವ ಈ ನಿರೋಧಕ್ಕೆ ಕಾದಿನಿಂದೆನು ತಳಲಿದನು ಕರ್ಣ ಶಿವ ಶಿವ ಸಮರದೊಳು ಕೈ ಸೋತೆನಲ್ಲ ಸಮರದೊಳು ಕೈ ಸೋತೆನಲ್ಲ ಭುವನೇಶ ಮಮತಿಗಳು ಕುವರರಂಗದೊಳೆಲ್ಲನು ಆಪತ್ತಿಗಾಗುವನೆವನು ಸಲಗಿದನು ಶಿವ ಜೀವ ಸಮರದೊಳು ಕೈ ಸೋತೆನಲ್ಲ ಶಿವ ಜೀವ ಉದಯಿಸುವಂತಹ ಸೂರ್ಯ ಅಸ್ತಂಗತನಾಗುವುದಕ್ಕೆ ಕೆಲವೇ ಕಾಲ ಉಳಿದಿದೆ. ಶಿವ ಶಿವ ಸಮರದೊಳು ಕೈ ಸೋತಿ ಈಗ ಅರ್ಥ ಆಗುತ್ತಾರೆ. ಈ ಗಳಿಗೆಯವರೆಗೆ ಯಾವ ಸ್ಥಿತಿ ಇದ್ರೂ ನನ್ನ ಅಂತರಂಗದಲ್ಲಿ ಹೋರಾಡುವಂತಹ ಸಾಮರ್ಥ್ಯ ಇದೆ ಎಂಬ ಕೆಚ್ಚದೇ ಇತ್ತು, ಹೋರಾಡುವಂತಹ ಮನವಿತ್ತು. ಆದರೆ ಈಗ ಇಲ್ಲ, ಕರ್ಣ ನೀನು ಸೋತ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೋಲಬೇಕಾದಂತಹ ಪರಿಸ್ಥಿತಿ. ನನ್ನ ಸೋಲಿಗಾಗಿ ಎಷ್ಟು ಮಂದಿ ಪ್ರಯತ್ನ ಮಾಡ್ತಾರೆ. ನನ್ನ ಅಮ್ಮ ಹೆತ್ತಮ್ಮ ಮತ್ತೊಮ್ಮೆ ತೊಡೆದಿರೋ ಮಗನೇ, ಭಗವಾನ್ ಭಾಸ್ಕರನಿಗೆ ಅರ್ಘ್ಯ ಬಿಡುವ ಹೊತ್ತಿನಲ್ಲಿ ಬಂದು ಕೇಳಿದ್ದು. ಆಗಲಮ್ಮ, ನಾನು ಸತ್ರೆ ಅರ್ಜುನ ಉಳಿತಾನೆ. ಒಂದು ವೇಳೆ ಅರ್ಜುನ ಸತ್ರೆ ಅರ್ಜುನನ ಜಾಗಕ್ಕೆ ನಾನಿದ್ದೇನೆ, ನಿನಗೆ 5ಕ್ಕೆ ಕಮ್ಮಿ ಮಾಡುವುದಿಲ್ಲ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಆದರೆ ನನ್ನಮ್ಮನೂ ನನ್ನ ಸಾವಿಗೆ ಬಯಸಿದ್ದಾರೆ ಅಂತ ಗೊತ್ತಾಗಿದೆ. ಒಂದಾಯ್ತಾ, ಅವೊಬ್ಬ ಮೂರ್ಲೋಕದೊಳ್ಳೆಯ ಹಿಂದೆ ಮುಂದೆ ಯೋಚಿಸಲಿಲ್ಲ. ನಿನ್ನ ಕವಚವನ್ನು ತೆಗೆದುಕೊಡು ಕೇಳಿದ ಆ ಕ್ಷಣದಲ್ಲಿ ಕಾರಾಪೂರ್ವಕವಾಗಿ ಕವಚವನ್ನು ಕೊಟ್ಟು, ಪ್ರಾಯಶಃ ಅವನು ಬಯಸಿದ್ದದನ್ನು ಕವಚ ಇರುವಲ್ಲಿಯವರೆಗೆ ಇವನನ್ನು ಕೊಲ್ಲೋದಕ್ಕಾಗುವುದು. ಹಾಗಿದ್ದರೆ ನನ್ನ ಸಾವನ್ನು ಅವನು ಆವತ್ತೇ ಬಯಸಿದ್ದಾನೆ ಅಂತ ಸ್ಪಷ್ಟ. ಬೇಕಾದಂತಹ ವಿದ್ಯೆಯನ್ನು ಗುರುಗಳ ಮುಖೇನ ಪಡೆದಿತ್ತು. ಕೊನೆಗಾಗುವಾಗ ನಾನು ಮಾಡುತ್ತಾ ಇದ್ದುದು ಗುರು ಸೇರು. ಗುರುಗಳ ತಲೆಯನ್ನು ನನ್ನ ತೊಡೆಯ ಮೇಲಿಟ್ಟು ಹಾಯಾಗಿ ನಿದ್ರಿಸುತ್ತಾ ಇದ್ದು. ಅವ ಬಂದ ನೋಡಿ, ದುಂಬಿಯಾಗಿ ಕೊರೆದ, ರಕ್ತ ಸೋರಿತು. ರಕ್ತವನ್ನು ಕಂಡ ಗುರುಗಳು ನಾನು ವೇಷದವ ಅಂತ ಗೊತ್ತಾಗಿ ಆಪತ್ಕಾಲಕ್ಕೆ ನೀನು ಕಲಿತ ವಿದ್ಯೆ ನೋಡಿ ಇವತ್ತು ಅದೇ ಅದು ಗುರುಗಳ ಶಾಪ.
ಇಷ್ಟೆಲ್ಲೋ ಮಂದಿ ನಾನು ಸೋಲ್ಬೇಕು ಸಾಯಬೇಕು ಅಂತ ಬಯಸಿದ್ದಾರೆ. ಆದರೆ ಇಲ್ಲ, ನಾನು ಗೆಲ್ತೇನೆ ಬದುಕುತ್ತೇನೆ ಅಂತ ಹೇಳುವುದಕ್ಕೆ ನಾನು ಯಾರು? ಇಲ್ಲದೇ ಇದ್ರೆ ಗೆಲ್ಬೆ ಬೇಡ. ಈ ದ್ವಾಪರಕ್ಕೆ ಸೂತ್ರಧಾರನಾದಂತಹ ಕೃಷ್ಣ ಸಂಧಾನಕ್ಕಾಗಿ ಬಂದಿದ್ದ. ಸಂಧಾನ ತೊರೆದು ಸಂಗ್ರಾಮ ಅಂತ ನಿಶ್ಚಯ ಆದಾಗ ಏರು ಕರ್ಣ ನನ್ನ ಏರು ರಥ ಏರು, ನೀನು ಸಾಮಾನ್ಯನಲ್ಲ ಕುಂತಿಯೇಸು. ಯಾರ ಹತ್ರ ಹೇಳಬೇಡ, ನೀನು ಗೊತ್ತು ಉಂಟು. ನನ್ನ ಕುಲವ ಅರುಹಿ ಕೃಷ್ಣ ನನ್ನನ್ನು ಆವತ್ತೇ ಕೊಂದು ಹಾಕಿದೆ, ಸಂದೇಹವೇ ಇಲ್ಲ. ಆದರೆ ಈ ಕೊನೆ ಗಳಿಗೆಯಲ್ಲಿ ಅಂತರಾಳದಲ್ಲೊಂದು ಆಸೆ ಇದೆ. ಸಾಯುವುದು ನಿಶ್ಚಯ. ಸಾಯುವುದರ ಮೊದಲು ಪೂಜಮಜರೇ ಕಾರಣ ನನಗೆ ಅದು ಒಂದೇ ಪದ್ಯ ಬಾಯಿ ನೆನಪಿಗೆ ಅವನೊಮ್ಮೆ ನೋಡಿ ಸಾಯುತ್ತಿದ್ರೆ ಏಕಾಗ್ರ ಚಿತ್ತದಿಂದ ಅವನನ್ನೇ ಬಂಧುಗರಿಯು ಕಪಟ ವೇಷದಿಂದ ತೂರ್ಯ ಸುತನ ಕೂಡಿಸಿದ ತ್ಯಾಗದೊಳಗೆ ನಿನ್ನಲಿಯೇ ಮುಂದುಗಾನೆ ವಿನುತನವೈ ತಂದೆ ಬಿಲ್ಲಿ ಕೆಮ್ಮ ಬೇಕೆಯ ಇಂದು ಪೂರೈಸುವುದು ರಾಧೆಯ ಬಂಧುಗರಿಯೋ ದಾನ ಕರ್ಣ ಸ್ವಾಮಿ ವಿಪ್ರೋತ್ತಮ ಈ ರಣಕಣದ ಪ್ರಾಯ ಆಗಿದ್ದರು. ನನ್ನ ಹೆಸರನ್ನೇ ಕೂಗುತ್ತಾ ಬರುತ್ತಿದ್ದೀರಿ. ಯಾರು ನೀವು? ಯಾಕಾಗಿ ಬಂದ್ರಿ? ಮಂಗಳವಾಗಲಿ ಮಹಾದಾನ ಶೂರ. ನಾನಲ್ಲ ಸ್ವಾಮಿ, ಎಲ್ಲರೂ ಈಗ ಕಾಯ್ತಾ ಇದ್ದಾರೆ ಯಾವಾಗ ಮಂಗಳ ಆಗುತ್ತದೆ. ನೀನು ಬೇಡಿದ್ದನ್ನು ಕೊಡುವ ಯಾರಿಗೂ ಕೂಡ ಹಿಂದಕ್ಕೆ ಕಳಿಸಿದವಲ್ಲ. ದಾನಶೂರ. ಹೌದು, ಅದಕ್ಕಾಗಿ ನಾನು ಕೂಡ ಬಂದಿದ್ದೇನೆ. ಏನು? ನನಗೆ ದಾನ ಕೊಡು ಸ್ವಾಮಿ. ಇಷ್ಟರವರೆಗೆ ಯಾರೇ ಬ್ರಾಹ್ಮಣರು ಬರಲಿ ಇಲ್ಲ ಅಂತ ಹೇಳಲಿಲ್ಲ, ಒಳ್ಳೆ ಅಂತ ಹೇಳಲಿಲ್ಲ. ಬಲ ಕೈಗೆ ಕೊಡಬೇಕಾದ್ದನ್ನು ಆಚೆ ಬದಿಯಲ್ಲಿಯೇ ಕೊಡ್ತಿದ್ದೆ, ಎಡ ಕೈಗೆ ಗೊತ್ತಾಗಬಾರ್ದು. ದಾನ ಕೊಟ್ಟದ್ದು ಹೌದು. ಆಗ ಯಾರೇ ಈ ಕುರುಧಾರುಣಿಯಲ್ಲಿ ಈ ಹೊತ್ತಿನಲ್ಲಿ ಹೆಣ ಮಾಂಸ ರಕ್ತ ಎಲುಬು ಅಲ್ಲದೆ ಮತ್ತೇನಿದೆ ಸ್ವಾಮಿ? ಏನು ಕೊಡ್ಲಿ? ದಾನ ಕೊಡ್ಲಿಕ್ಕೆ ಮನಸ್ಸುಂಟಾ? ಮನಸ್ಸುಂಟು. ಮನಸ್ಸಿದ್ರೆ ಮಾರ್ಗ ಉಂಟು. ಏನು? ನನಗೆ ಅಷ್ಟು ಕಾಣುವುದಿಲ್ಲ, ಆದ್ರೂ ಕೂಡ ಮಾಯ 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 ಕಾಣ್ತಾ ಇದೆ. ಏನು? ನಿನ್ನ ಕಿವಿಯಲ್ಲಿ 2 ಕುಂಟಳ ಸ್ವಾಮಿ. ಸ್ವಾಮಿ, ಕಿವಿಯಲ್ಲಿ ಕುಂಡಲ ಇರ್ತದೆ ಅಂತ ನೀವು ಕಲ್ಪಿಸಿಕೊಂಡು ಹೇಳುವುದೋ ಅಲ್ಲ ನಿಮಗೆ ಕಾಣ್ತದ? ನನಗೆ ಕಾಣ್ತಾ ಉಂಟು. ಕುಂಡಲ ಕುಂಡಲ ಕಾಣ್ತಾ ಉಂಟು. ವಿಪ್ರನಲ್ಲಿ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು ಕ್ಷಿಪ್ರದಿಂದ ಕುಂಡಲಗಳ ಸುಪ್ರತಮನು ಕೊಡಲು ಧಾರೆಯ ಪ್ರವಾಗಿಸದಿತ್ತರದು ತನ್ನ ಪ್ರಯೋಜಕವಪ್ಪುದೆಲ್ಲದನು. ಸಾಕ್ಷಾತ್ ಸುಪ್ರಸನ್ನ ದಾನ ಕೊಡು. ಅಲ್ಲವೇ ಅಲ್ಲ, ಬ್ರಾಹ್ಮಣರು ಖಂಡಿತ ಮೈ ಬಣ್ಣ ನೋಡಿ. ಕಪ್ಪು ಬ್ರಾಹ್ಮಣರಿರ್ತಾರೆ. ಕಪ್ಪು ಬ್ರಾಹ್ಮಣನನ್ನು ಬಿಳಿ ಚಾಂಡಾಲವನ್ನು ನಂಬಾರ್ದು. ಅಂದ್ರೆ ಅವರು ಹೌದೋ ಅಲ್ವೋ ಅಂತ ಮತ್ತೆ ಮತ್ತೆ ನೋಡ್ಬೇಕು ಅಂತ. ಇದು ಶಾಸ್ತ್ರೋಕ್ತಿ. ಬ್ರಾಹ್ಮಣ ಅಂತ ಹೇಳ್ತಾರೆ ಮಸಿವರ್ಣ. ನನ್ನ ಕರ್ಣ ಕುಂಡಲ ಇವರಿಗೆ ಕಾಣಬೇಕು ಅಂತ ಇದ್ರೆ ಯಾರಿರಬಹುದು ಅಂತ ನಾನು ಯೋಚಿಸಿದ್ದೆ. ನಾನು ಹುಟ್ಟಿದ ಮೇಲೆ ಹಾಕಿದ ಕುಂಡಲ ಇದಲ್ಲ,
ಹುಟ್ಟುವಾಗಲೇ ಇದ್ದಂತಹ ಕುಂಡಲ. ಹೆತ್ತ ತಾಯಿಗೆ ಗೊತ್ತು, ಹುಟ್ಟಿಸಿದ ತಂದೆಗೆ ಗೊತ್ತು. ತಂದೆ ಖಂಡಿತ ಬರಲಿಕ್ಕಿಲ್ಲ. ಆಗಾಗ ಆಪತ್ತು ಒದಗಿದ ಸಂದರ್ಭದಲ್ಲಿ ನನಗೆ ಎಚ್ಚರಿಕೆಯನ್ನು ಕೊಟ್ಟ, ನನ್ನ ಬದುಕಿಗೆ ರಕ್ಷಣೆ ಕೊಟ್ಟವರು ಅಮ್ಮ ಕೇಳುವಷ್ಟು ಕೇಳಿ ಆಗಿದೆ ಯಾವಾಗ. ಹಾಗಿದ್ದರೆ ಇದು ವಿಪ್ರರಲ್ಲ, ಸಾಕ್ಷಾತ್ ಸುಪ್ರಸನ್ನ, ಸಂದೇಹವೇ ಇಲ್ಲ. ಆದರೆ ಇವ ಶ್ರೀಪತಿಯಲ್ವೇ, ಲಕ್ಷ್ಮೀಪತಿಯಾದಂತಹ ಇವನಿಗೆ ನನ್ನ ಈ ಕುಂಡಲದ ಈ ಚಿನ್ನದ ಇಷ್ಟು ಚಿಕ್ಕ ಕುಂಡಲ ಇವನಿಗೆ ಯಾಕೆ ಅರ್ಥ ಆಗಿದೆ? ಅದು ಇರುವಲ್ಲಿವರೆಗೆ ನನ್ನ ಹಸ್ತಂಗತ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ಕೃಷ್ಣನೇ ಕೇಳುತ್ತಾ ಇದ್ದಾನೆ. ನನ್ನ ಜೀವನ ಸಾರ್ಥಕ ಆಯಿತು ಅಂತ ತಿಳಿತೇನೆ. ಭಗವಾನ್ ವಾಸುದೇವನೇ ಬಂದು ಕರ್ಣ ಇಂಥದ್ದನ್ನು ಕೊನೆ ಗಳಿಗೆಯಲ್ಲಿ ಕೇಳಿದ ಹೊತ್ತಿನಲ್ಲಿ ಕೊಟ್ಟೆ ಅಂತ ಇದ್ದರೆ ಅದಕ್ಕಿಂತ ಸಾರ್ಥಕ್ಕೆ ಮತ್ತೇನು ಬೇಕು? ಅದಕ್ಕಾಗಿ ಹಿಂದೆ ಮುಂದೆ ಯೋಚಿಸುವುದಿಲ್ಲ. ಕಿವಿಯನ್ನು ಹರಿದು ಕರ್ಣಗಳನ್ನು ತೆಗೆದು ಸ್ವಾಮಿ ನಿಮಗೆ ಹಾಗೆ ಕೊಟ್ರೆ ನಾನು ಸಾಲಗಾರನಾಗ್ತೇನೆ. ನಾನು ಸಾಲಗಾರನಾಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಕುಂಡಲ ಬೇಕು ಅಂತ ಕೇಳಿದ್ದಲ್ಲ? ಹೌದು. ನನ್ನ ಕಿವಿಯಲ್ಲಿ ರಕ್ತ ಬರ್ತಾ ಉಂಟು. ಹೌದು, ಅದಕ್ಕೆ ಕೊಡೋಕ್ಕೊಂದು ಕ್ರಮ ಉಂಟು. ಏನು ಕ್ರಮ? ನೀನು ದಾನ ಎರೆದು ಕೊಟ್ರೆ ಮಾತ್ರ ನಾನು ತಗೊಳ್ಳೋದು. ಸ್ವಾಮಿ ಹೀಗೆ ತೆಗೆದುಕೊಳ್ಳುವಂತ ಜಾನಮಾನ ನಮ್ದಲ್ಲ. ಅರ್ಥವಾಯಿತು ನನಗೆ. ದಾನವಾಗಿ ಕೊಡಬೇಕು ಅಂತ ಇದ್ರೆ ದಾರೆ ಪ್ರಧಾನ. ದಾರೆ ಇಲ್ಲದೆ ಕೊಟ್ಟದ್ದು ಅದು ಸಾಲ ಆಗುತ್ತದೆ. ಸ್ವಾಮಿ ನನಗೆ ಗೊತ್ತಿಲ್ಲ, ಇಷ್ಟು ದಾನ ಮಾಡಿದ ಕರ್ಣನಿಗೆ ಹೇಗೆ ದಾನ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಈ ಕುರುಧಾರಣಿಯಲ್ಲಿ ರಕ್ತ ಅಲ್ಲದೆ ಮತ್ತೇನಿಲ್ಲ ಸ್ವಾಮಿ. ಆದ್ರಿಂದ ಇದಕ್ಕೊಂದು ಅಪವಾದ ಅಂತ ಇದೆ. ಈ ಸಲ ಹೀಗೆ ತೆಕ್ಕೊಳ್ಳಿ, ಇನ್ನೊಮ್ಮೆ ನೋಡಿ. ನಾನು ಹೇಳಿದಲ್ಲ ಆರಂಭದಲ್ಲಿ, ನಂಗೆ ಮಾಯ ಕಾಂತ ಉಂಟು. ನೀರಿಲ್ಲ ಸ್ವಾಮಿ, ರಕ್ಷಾ ಕವಚ ಉಂಟಲ್ಲ, ಅದರಲ್ಲೇ ನಂಗೆ ದಾರ ಎರೆದು ಕೊಡು. ಅಮೃತ ಕಲಶ, ನನ್ನ ಎದೆಯಲ್ಲಿ ಅಮೃತ ಕಲಶ ಉಂಟು. ಸಾರಿ ಸ್ವಾಮಿ, ಅರ್ಥ ಆಯಿತು. ಎಲ್ಲಿವರೆಗೆ ನನ್ನಲ್ಲಿ ಅಮೃತ ಕಲಶ ಉಂಟು ಅಲ್ಲಿವರೆಗೆ ನನ್ನ ಸಾವು ಸಾಧ್ಯ ಇಲ್ಲ. ಆದ್ದರಿಂದಲೇ ನಾರಾಯಣ ಇದನ್ನು ಕೇಳುತ್ತಾ ಇದ್ದಾರೆ. ಸ್ವಾಮಿ ನೋಡಿ, ನನ್ನ ಎದೆಯನ್ನು ಬಗೆದು ಅಮೃತ ಕಲಶದಿಂದ ಧಾರೆ ಎಳೆದು ಕೊಡ್ತೇನಂತೆ. ನಿಮ್ಮ ಒಂದು ದಿವ್ಯ ರೂಪ ನೋಡಬೇಕು ಅಂತ ಉಂಟು ಸ್ವಾಮಿ. ರಥದಲ್ಲಿ ನೋಡ್ತೇನೆ. ಮುರಹರನಾಗ ಕಿರೀಟಿಯ ಗರದೀಕ್ಷಣ ಕೊಡು ದಿವ್ಯ ಮಗಾತ್ರವನೆನನು ಹರನತ್ರ ದಿವಳುವಳಿಗೆ ಗಿರಿಜೆಯು ಕೊಟ್ಟಂಜ ಬಾಣವ ತೆಗೆದೆಚ್ಚೋ ಸಕಾಲ ಪಾರ್ವತಿ ದತ್ತವಾದಂತಹ ಅಂಜನಾಸ್ತ್ರವನ್ನು ಕರ್ಣನಿಗೆ ಪರಶಿವನನ್ನು ಮನಸ್ಸು ಧ್ಯಾನಿಸಿ ಅಂಜನಾಸ್ತ್ರ ತುಳಿದು ಕರ್ಣ ರಂಜಿತು ಮದರಿ ಧರಣಿ ಗುರುಳನು ಮಂಜುಳಾತ್ಮ ಜ್ಯೋತಿ ಇಡಿದು ಸುಪ್ರಕಾಶದಲ್ಲಿ ಕಂಜ ಸಕನಿರಿಗಾಗಿ ಬಳಿಕ ಕುಂಜರ ನಿಹಾಯದು ಮರುಗಿದ ಧನಂಜಯನು ತಿರುಗಿದನು ನೆನೆದವನ ವಿಕ್ರಮವ ದುಃಖಿಸಬೇಡ. ಕುರುಕ್ಷೇತ್ರದ ರಣದಾರುಣಿಯಲ್ಲಿ ಕರ್ಣಾರ್ಜುನರ ಕಾಳಗ ಒಡಂಬಡುವಂತಹ ವೇಳೆಯಲ್ಲಿ ಎಲ್ಲರೂ ಬಿಟ್ಟ ಕಣ್ಣಿನಿಂದ ನೋಡುತ್ತಾ ಇದ್ದವರು. ಏನಾಗುತ್ತದೆ ಎನ್ನುವ ಹಾಗೆ ನಿರೀಕ್ಷೆ ಇತ್ತೋ ಅದೇ ಕೊನೆಯ ಕಾಲಕ್ಕಾಗುವಾಗ ಆಗಿ ಹೋಯಿತು. ಆದ್ರೆ ನೀ ಮರುಗುವುದಕ್ಕೆ ಹೊರಟಿದ್ದೀಯ, ದುಃಖಿಸಬೇಡ. ಯಾವುದು ಆಗಬೇಕು ಎನ್ನುವ ಹಾಗೆ ನಾನು ಸಂಕಲ್ಪಿಸಿದ್ದೇನೋ ಅದೇ ತೆರದಲ್ಲಿ ಕುರುಕ್ಷೇತ್ರದ 17ನೇ ದಿನದವಾದಂತಹ ಇಂದು ಕರ್ಣನ ಅವಸಾನವಾಯಿತು. ಇದುವೇ ಕರ್ಣಾವಸಾನ. ಆತನ ಆತ್ಮವು ಜ್ಯೋತಿ ಸ್ವರೂಪದಲ್ಲಿ ಅವ್ಯಕ್ತವನ್ನು ಸೇರಿಕೊಂಡಿತ್ತು ಎನ್ನುವಲ್ಲಿಗೆ 17ನೇ ದಿನವಾದಂತಹ ಕುರುಕ್ಷೇತ್ರದ ಇಂದು ನೀಡಿದಂತಹ ಪ್ರತಿಜ್ಞೆ ಪೂರ್ಣವಾಯಿತು. ಇದೇ ಕಾಲದಲ್ಲಿ ಸೂರ್ಯ ಅಸ್ತಮಿಸುವಂತಹ ಹೊತ್ತು. ಇನ್ನು ಇರುವುದು 1 ದಿನದ ಕುರುಕ್ಷೇತ್ರದ ರಣಧಾರುಣಿ. ಮುಂದೇನಾಗುತ್ತದೆ ಎನ್ನುವ ಹಾಗೆ ನಿರೀಕ್ಷೆ ನನಗುಂಟು. ಇದೇ ಸ್ವಕಾಲದಲ್ಲಿ
ಈ ಪುಣ್ಯತಮವಾದಂತಹ ಕಥಾಮೃತವನ್ನು ಲೋಕಕ್ಕೆ ಉಣಬಡಿಸುತ್ತಾ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎನ್ನುವ ಹಾಗೆ ಜಗನ್ನಿಯಾಮಕ ಶಕ್ತಿಯಲ್ಲಿ ಬೇಡಿಕೊಳ್ಳೋಣ. ಬಹಳ